यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತಿ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ನಾಡು ಕೊಂಡಾಡುವಂತಹ ಹಬ್ಬ ಯುಗಾದಿ ಹಬ್ಬ. ಶ್ರೀ ಶ್ರೀ ಯದಿಗಿರಿ ಯತಿರಾಜ ಸ್ವಾಮಿಗಳವರ ಒಂದು ದಿವ್ಯ ಕೃಪಾಕಟಾಕ್ಷದಲ್ಲಿ ನಾವು ಈ ಯುಗಾದಿ ಹಬ್ಬದ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಳ್ಳಬೇಕಂತ ಹೇಳಿ ನಮ್ಮ ಪರಮಾಪ್ತ ಭಕ್ತರಾದಂತಹ ಶ್ರೀಮತಿ ಆಂಡಾಳ್ ಶ್ರೀರಾಮ್ರವರು ನಮ್ಮೊಡನೆ ಇದ್ದಾರೆ. ಶ್ರೀಮತಿ ಆಂಡಾಳ್ ಶ್ರೀರಾಮ್ರವರು ಎಲ್ಲ ಪ್ರಕಾರದ ಕೈಂಕರ್ಯಗಳಲ್ಲಿಯೂ ಕೂಡ ಮಠದ ಕೈಂಕರ್ಯಗಳಲ್ಲಿ ಪ್ರತಿಯೊಂದು ದಿನವೂ ಭಾಗವಹಿಸಿ ಶ್ರೀಗಳವರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಆಂಡಾಳ್ರವರು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯಲ್ಲೂ ಕೂಡ ವೈಕುಂಠ ಏಕಾದಶಿಯ ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಟ್ಟಿರುವಂತಹ ಹೆಗ್ಗಳಿಕೆ ಅವರಿಗಿದೆ. ಇವತ್ತು ನಾವು ಅವರನ್ನು ಸ್ವಾಗತಿಸಿ ಈ ಯುಗಾದಿ ಹಬ್ಬದ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಸ್ಕೊಡ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀಮತಿ ರಾಮಾನುಜಾಯ ನಮಃ. ನಮಸ್ಕಾರ ಆಂಡಾಳ್ರವರೇ, ತಮಗೆ ಸ್ವಾಗತ. ನಮಸ್ಕಾರ. ಆಂಡಾಳ್ರವರೇ, ನಾಡೇ ಕೊಂಡಾಡುವಂಥ ಹಬ್ಬ ಯುಗಾದಿ ಹಬ್ಬ. ಕರ್ನಾಟಕ ಹಾಗೂ ತಮಿಳುನಾಡು ಎರಡೂ ರಾಜ್ಯಗಳಲ್ಲಿಯೂ ಕೂಡ ವಿಭಿನ್ನ ರೀತಿಯಲ್ಲಿ ಈ ಒಂದು ಹಬ್ಬವನ್ನು ಆಚರಿಸ್ತೇವೆ. ಅದರ ಬಗ್ಗೆ ನಮ್ಮ ಕೆಲವಷ್ಟು ಮಾಹಿತಿಗಳನ್ನು ದಯವಿಟ್ಟು ನೀವು ನಮ್ಮ ಜೊತೆ ಹಂಚಿಕೊಳ್ಳಿ. ಶ್ರೀಮತಿ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಪರಮಪೂಜ್ಯ ಶ್ರೀ 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 ಯದುಗಿರಿ ಯತಿರಾಜ ಜಿಯರ್ ಸ್ವಾಮಿಗಳ ಪಾದಾರ ವಿಂದಗಳಿಗೆ ನನ್ನ ನಮನವನ್ನು ತಿಳಿಸಿ, ಸ್ವಾಮಿ ನಾರಾಯಣರವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಈ ಯತಿರಾಜ ಮಠ ವತಿಯಿಂದ ಈ ಯುಗಾದಿ ಸಂಭ್ರಮದ ಬಗ್ಗೆ ನಾವು ಇವತ್ತು ಕೆಲವು ಮಾಹಿತಿಗಳನ್ನು ಕೊಡಬೇಕು ಅಂತ ಹೀಗೆ ಆಚಾರ್ಯರ ನಿಯಮನವಾಗಿದೆ. ಈ ಪರಾಭವ ಸಂವತ್ಸರಕ್ಕೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಸತ್ಯವಾದ ಮಾತು. ನಾವು ಪರಾಭವ ವರ್ಷದ ಯುಗಾದಿ ಅಂತ ನಾವು ಯುಗಾದಿ ಅಂತ ಯಾಕೆ ಕರಿತೀವಿ ಅಂತ ನಾವು ಮೊದಲು ನೋಡೋಣ. ಏನಂದರೆ ಯುಗದ ಆದಿ ಇದು. ಯಾವ ಯುಗದ ಆದಿ? ನಾವಿವಾಗ ಕಲಿಯುಗದಲ್ಲಿದ್ದೀವಿ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಎಲ್ಲ ಆಯಿತು. ಆದರೂ ಯುಗದ ಆದಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮ ತನ್ನ ಸೃಷ್ಟಿ ಕಾರ್ಯವನ್ನು ಈ ದಿನ ಪ್ರಾರಂಭ ಮಾಡಿದಂತೆ. ಕೃತಯುಗದಲ್ಲಿ ನಾವಿವಾಗ ಮಕ್ಕಳ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಅದೇ ರೀತಿ ಅವತ್ತಿನ ದಿವಸ ಇದು ಶುರು ಆಯಿತು ಅಂತ ಅದನ್ನು ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಎಂತಹ ಒಳ್ಳೆ ಸೃಷ್ಟಿ ಕಾರ್ಯವನ್ನು ಭಗವಂತ ನಡೆಸ್ತಾ ಇದ್ದಾನೆ. ಅದು ಬ್ರಹ್ಮನಲ್ಲಿ ಅಂತರ್ಯಾಮಿಯಾಗಿ ಅದನ್ನು ನೆನಪಿಸ್ಕೊಳ್ಬೇಕು. ನಾವು ಎಲ್ರಿಗೂ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅದೇ ಇದು ಒಂದು ಸಂಭ್ರಮದ ಕೊಂಡಾಟ. ಈ ಪರಾಭವ ಸಂವತ್ಸರ ಏನಂದರೆ, ನಮಗೆ 60 ಸಂವತ್ಸರಗಳಿವೆ. 60 ಸಂವತ್ಸರಗಳಲ್ಲಿ ಇದು 40ನೆಯ ಸಂವತ್ಸರ. ನಾವು ಪ್ರಭವ ವಿಭವ ಅಂತ ಶುರು ಮಾಡಿ ಅಕ್ಷಯ ತನಕ ಹೇಳ್ತೀವಲ್ಲ, ಇದು 40ನೇ ಸಂವತ್ಸರವಾಗಿ ನಾವು ಇವಾಗ ತಾನೇ ವಿಶ್ವಾವಸು ಸಂವತ್ಸರವನ್ನು ಕಳೆದಿದ್ದೀವಿ. ಮುಂದೆ ಪ್ಲವಂಗವ ಸಂವತ್ಸರವನ್ನು ಅನುಭವಿಸ್ತೀವಿ. ಸೊ ಇವಾಗ ನಾವು ಪರಾಭವ ಸಂವತ್ಸರವನ್ನು ಅತಿ ಸಂಭ್ರಮದಿಂದ ಆಚಾರ್ಯ ಕೃಪೆಯಿಂದ ಎಲ್ಲ ಸುಭಿಕ್ಷವಾಗಿ ನಡೆಯಲಿ ಅಂತ ಕೊಂಡಾಡೋಕ್ಕೋಸ್ಕರ ಈ ಯುಗಾದಿಯನ್ನು ನಾವು ಆಚರಿಸ್ತೀವಿ. ತುಂಬ ಸಂತೋಷ. ಬಹಳ ಉತ್ತಮವಾದಂಥ ಮಾಹಿತಿ. ಚಾಂದ್ರಮಾನ ಯುಗಾದಿಗೂ ಮತ್ತು ಸೌರಮಾನ ಯುಗಾದಿಗೂ ಇರೋ ವ್ಯತ್ಯಾಸ ಏನು? ಹೌದು, ನೀವು ಕರೆಕ್ಟಾಗಿ ಸರಿಯಾಗಿ ಕೇಳಿದ್ರಿ. ಇವಾಗ ನಾವು ಚಾಂದ್ರಮಾನ ಯುಗಾದಿಯನ್ನು ನಾವು ಆಚರಿಸ್ತಾ ಇದ್ದೀವಿ. ಈಗ ಚಂದ್ರ ಭೂಮಿ ಇದು ಪರಸ್ಪರ ಅದರ ಚಲನೆಗೋಸ್ಕರ ನಡೆಯುತ್ತಲ್ಲ, ಅದನ್ನು ಚಾಂದ್ರಮಾನ ಯುಗಾದಿ ಅಂತ ಕರೀತಾರೆ. ಇದನ್ನು ನಾವು ಶ್ರೀ ವೈಷ್ಣವರು, ಕರ್ನಾಟಕದಲ್ಲಿರೋರು, ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಕೆಲವು ಕೇರಳದ ಭಾಗಗಳು ಈ ಚಾಂದ್ರಮಾನ ಯುಗಾದಿಯನ್ನು ಆಚರಿಸ್ತೀವಿ. ಸೌರಮಾನ ಯುಗಾದಿ ಅಂದರೆ ಮುಖ್ಯವಾಗಿ ತಮಿಳುನಾಡಿನವರು, ಅವರು ಅದನ್ನು ಚಿತ್ರವಿಷು ಅಂತ ಕರೀತಾರೆ, ವರ್ಷ ಪಿರುಪು ಅಂತ ಕರೀತಾರೆ, ಪುತ್ತಾಂಡು ಅಂತೆಲ್ಲ ಕರೀತಾರೆ. ಅವರು ಸೌರಮಾನ ಅದನ್ನು ಆಚರಿಸ್ತಾರೆ. ಅದನ್ನು ಯಾಕೆ ಡಿಫ್ರೆನ್ಸ್ ಏನು ಅಂತ ಕೇಳಿದ್ರಲ್ಲ, ಅದ್ರ ವ್ಯತ್ಯಾಸ. ಈ ಸೌರಮಾನ ಅನ್ನೋದು ಸೂರ್ಯನಿಗೂ ಭೂಮಿಗೂ ಆ ಚಲನವಲನೆಯಲ್ಲಿ ವ್ಯತ್ಯಾಸ ಬರುತ್ತಲ್ಲ, ಅದಕ್ಕೆ ಸೌರಮಾನ ಅಂತ ಕರೀತಾರೆ. ಈ ಚಾಂದ್ರಮಾನ ಯುಗಾದಿ ಯಾವಾಗ ನಾವು ಆಚರಿಸ್ತೀವಿ ಅಂದರೆ, ಈಗ ನಾವು ಇವಾಗ ತಾನೇ ಒಂದು ತಿಂಗಳನ್ನು ಕಳೆದಿದ್ದೀವಿ. ಇವಾಗ ಚೈತ್ರ ಮಾಸ ಆರಂಭ ಆಗತ್ತೆ. ಪುಷ್ಯಮಾಘ ಪಾಲ್ಗುಣ ಮಾಸವನ್ನು ಕಳೆದಿದ್ದೀವಿ. ಪಾಲ್ಗುಣ ಮಾದ ಅಮಾವಾಸ್ಯೆ ಜೊತೆ ನಮಗೆ ಹಳೆಯ ಇದು ವಿಶ್ವಾವಸು ಸಂವತ್ಸರ ಮುಕ್ತಾಯಗೊಳ್ಳುತ್ತೆ. ಈಗ ನಾವು ಶುರು ಮಾಡೋ ಪರಾಭವ ಸಂವತ್ಸರ ಅನ್ನೋದು ಈಗ ಚೈತ್ರ ಮಾಸದ ಪ್ರಥಮೆ
ಶುಕ್ಲ ಪಕ್ಷದ ಪ್ರಥಮೆ. ಇದು ನಾವು ಚಾಂದ್ರಮಾನ ಯುಗಾದಿ, ಸೂರ್ಯೋದಯಕ್ಕೆ ನಾವು ಶುರು ಮಾಡ್ತೀವಿ. ಸೌರಮಾನ ಅನ್ನೋರು ಅವರು ಸೂರ್ಯನ ಚಲನವಲನೆ ಅಂತ ಹೇಳಿದ್ನಲ್ಲ ಭೂಮಿಗೆ ಸಂಬಂಧಪಟ್ಟಂಗೆ, ಅವರು ಅದು ಸೂರ್ಯ ಮೇಷರಾಶಿಗೆ ಪ್ರವೇಶಿಸಿದಾಗ ಅವರು ಅದನ್ನು ಚಿತ್ರವಿಷು ಅಂತ ಅವರು ಆಚರಿಸ್ತಾರೆ. ಸೊ ಇದು ಸೌರಮಾನಕ್ಕೂ ಚಾಂದ್ರಮಾನಕ್ಕೂ ಇರುವ ವ್ಯತ್ಯಾಸ. ಅಷ್ಟು ಉತ್ತಮವಾದ ಮಾಹಿತಿ. ಹೇಗೆ ಅಂತ ಹೇಳಿದ್ರೆ ಈ ಯುಗಾದಿ ಬರುತ್ತೆ ಅಂದಿದ ತಕ್ಷಣವೇ ನವೋತ್ಸಾಹ ನಮ್ಮಲ್ಲೆಲ್ಲ ಮೂಡಿಬರುತ್ತೆ. ಆ ಮಾವಿನ ಚಿಗುರು, ಆ ಕೋಗಿಲೆ ಇಂಪಾದ ಧ್ವನಿ, ಇದೆಲ್ಲ ನಾವು ಕೇಳ್ತಾ ಇದ್ದಾಗ ಏನೋ ನಮ್ಮಲ್ಲೇ ಒಂದು ರೀತಿ ಉತ್ಸಾಹದಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಅಂತ ಹೇಳಿ ಬಹಳಷ್ಟು ನಮ್ಮಲ್ಲಿ ಉತ್ಸಾಹ ಮೂಡಿಬರುತ್ತೆ. ಮತ್ತೊಂದು ಪ್ರಶ್ನೆ, ತಮ್ಮ ಸನಾತನ ಧರ್ಮ ಮತ್ತು ಭಾರತೀಯರು ಯಾವ ರೀತಿಯ ಒಂದು ಹಬ್ಬವನ್ನು ಆಚರಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ನೀವು ಈ ಪ್ರಶ್ನೆ ಕೇಳೋಕ್ಕೆ ಮುಂಚೆ ಒಂದು ತುಂಬ ಒಳ್ಳೆ ಮಾತು ಹೇಳಿದ್ರಿ. ಏನಂದರೆ ಎಲ್ಲೆಲ್ಲೂ ಚಿಗುರು. ಇವಾಗ ನಾವು ಹೋದ ತಿಂಗಳು ಮರದಿಂದ ಎಲೆ ಎಲ್ಲ ಉದುರ್ತಾ ಇದ್ದದ್ದು ನೋಡಿದ್ವಿ. ಈಗ ಎಲ್ಲೆಲ್ಲೂ ಚಿಗುರು ಎಲೆ, ಯಾವ ಮರವನ್ನು ನೋಡಿದ್ರೂ ಎಲ್ಲ ಹೊಸ ಎಲೆ ಚಿಗುರಿರುತ್ತೆ. ಹಾಗೆ ನಾವು ನಮ್ಮ ದುರ್ಭಾವನೆಗಳಿರುತ್ತಲ್ಲ, ಕೆಟ್ಟ ಚಿಂತನೆಗಳನ್ನೆಲ್ಲ ನಾವು ಅದನ್ನು ಬಿಡಿಸ್ಬೇಕು. ಹೊಸ ಉತ್ಸಾಹ ಬೇಕು, ಹೊಸ ಸಂಕಲ್ಪ. ನಾವು ಎಷ್ಟೋ ತಪ್ಪುಗಳು, ಮನುಷ್ಯ ಜೀವನ ಉಪ್ಪು ಹುಳಿ ಖಾರ ತಿಂತೀವಿ, ಎಷ್ಟೋ ತಪ್ಪುಗಳನ್ನು ಮಾಡ್ತೀವಿ. ಆ ತಪ್ಪುಗಳಿಗೆಲ್ಲ ನಾವು ಒಂದು ಪ್ರಾಯಶ್ಚಿತ್ತ, ಪಶ್ಚಾತ್ತಾಪ ಮಾಡಿಕೊಂಡು ಇನ್ನು ಮುಂದೆ ನಾವು ಹೊಸ ಸಂಕಲ್ಪ, ಭಾಗವತ ಆಚಾರ್ಯ ಕೈಂಕರ್ಯಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಒಳ್ಳೆ ಸಂಕಲ್ಪಗಳನ್ನು ಮಾಡಿಕೊಂಡು ಒಳ್ಳೆ ಭರವಸೆ, ಇದನ್ನೆಲ್ಲ ಪ್ರಕೃತಿ ತೋರಿಸ್ಕೊಡ್ತಾ ಇದೆ. ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಈಗ ನೀವು ಕೇಳಿದ್ರಲ್ಲ ಸನಾತನ ಧರ್ಮಿಗಳು ಬರಲಿ, ಇವಾಗ ನಾವು ಇದನ್ನು ಶಾಲಿವಾಹನ ಶಕ ಅಂತ ಕರಿತೀವಿ. ನೀವೆಲ್ಲ ಕೇಳಿರ್ಬೋದು, ಪಂಚಾಂಗ ನೋಡಿದ್ರೆ ಶಾಲಿವಾಹನ ಶಕ ಅಂತ. ನಾವು ಇಂಗ್ಲೀಷ್ ಕ್ಯಾಲೆಂಡರಲ್ಲಿ 2026 ಅಂತ ಹೇಳ್ತೀವಲ್ಲ, ನಮ್ಮ ಪಂಚಾಂಗ ಇವಾಗ ನೀವು ನೋಡ್ತೀರಲ್ಲ, ನಾವು ಕ್ಯಾಲೆಂಡರ್ ಅಂತೀವಲ್ಲ, ಅದನ್ನು ನಾವು ಪಂಚಾಂಗ ಅಂತ ಕರಿಬೇಕು. ನಾವು ಹೊಸ ವರ್ಷಕ್ಕೆ ಎಲ್ಲರೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀವಿ, ಆದರೆ ನಮಗೆ ಹೊಸ ವರ್ಷದ ಶುಭಾಶಯಗಳು ಅಂತ ನಾವು ಯುಗಾದಿಗೆ ಹೇಳ್ತೀವಿ. ಯಾಕೋ ಅಂದರೆ ಶಾಲಿವಾಹನ ಶಕ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವೆಲ್ಲ ಕೇಳಬೇಕು, ಯಾರಿದಪ್ಪ ಶಾಲಿವಾಹನ ಅಂತ ನೀವು ಕೇಳಬಹುದು. ಅದು ಗೌತಮಿ ಪುತ್ರ ಶಾತಕರ್ಣಿ ಅಂತ ಒಬ್ಬರ ರಾಜ. ಆ ರಾಜ ಒಂದು ಕುಶಾನರನ್ನು ಸೋಲಿಸಿ ಅವನು ಅಭಿಷಿಕ್ತನಾದ. ಅವನು ತುಂಬ ಪ್ರತಾಪ ಇರುವಂತಹ ರಾಜ, ಧರ್ಮಿಷ್ಠ. ಆದ್ದರಿಂದ ನಮ್ಮ ಹಿರಿಯರೆಲ್ಲ ಆ ವರ್ಷವನ್ನು, ಅವನು ಅಭಿಷಿಕ್ತನಾದ ವರ್ಷವನ್ನು ಮೊದಲನೇ ವರ್ಷ ಅಂತ ಪರಿಗಣಿಸ್ತೀವಿ. ಅದು ಯಾವುದಪ್ಪ ಮೊದಲ ವರ್ಷ ಅಂದರೆ, ಇವಾಗ 2026ಕ್ಕೆ 78 ವರ್ಷಗಳನ್ನು ಕಳೆದ್ರೆ ಅದು ಶಾಲಿವಾಹನ ಶಕ ಅಂತ ಆಗುತ್ತೆ. ನೋಡಿ, ಇವಾಗ 2026 ಇದೆಯಲ್ಲ, ಶಾಲಿವಾಹನ ಶಕದಲ್ಲಿ ಇದು ಯಾವ ವರ್ಷ ಅಂದರೆ 1949ನೇ ವರ್ಷ ಇವಾಗ ನಮಗೆ ನಡೀತಾ ಇರೋದು. ಸೊ ನಾವು ಇವಾಗ CE ಕಾಮನ್ ಎರಾ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ನಾವು ಭಾರತೀಯರು, ಸನಾತನ ಧರ್ಮಿಗಳು ಶಾಲಿವಾಹನ ಶಕವನ್ನು ಜ್ಞಾಪಕ ಇಟ್ಕೋಬೇಕು. ಇದನ್ನು ಭಾರತ ಸರ್ಕಾರವು ಗೆಜೆಟಲ್ಲೆಲ್ಲ ಅಳವಡಿಸ್ಕೊಂಡಿದೆ. ಸೊ ನಾವು ಈ ಪ್ರಜ್ಞೆಯನ್ನು ನಾವು ಕಲ್ಪಿಸ್ಕೊಂಡು ಆ ಶಾಲಿವಾಹನ ಶಕ ಅದನ್ನೆಲ್ಲ ನಮ್ಮ ಮಕ್ಕಳಿಗೂ ಅದನ್ನು ಹೇಳ್ಕೊಡ್ಬೇಕು. 2026 ಅಂತ ಕೊಂಡಾಡೋದಲ್ಲ, ಯುಗಾದಿ ಶುಭಾಶಯಗಳು ಅಂತ ಹೇಳಿ 1948 ಅಂತ ನಾವು ನೆನಪಲ್ಲಿ ಇಟ್ಕೋಬೇಕು. ಹೇಗೆ ಅಂತಂದರೆ, ಶಂಕರಾಚಾರ್ಯರು ಅವರ ಬದುಕೋವಿಂದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳೋ ತರಹ, ಅಥವಾ ಹಣ್ಣೆಲೆ ಚಿಗುರಿದಾಗ ಅಂತ ಹೇಳ್ತೀವಿ ನೋಡಿ. ಹಣ್ಣೆಲೆ ಚಿಗುರಿದಾಗ ಅಂದರೆ ಹೇಗೆ ಅಂತ ಹೇಳಿದ್ರೆ, ಮರದಿಂದ ಉದುರತ್ತೆ, ಹೊಸ ಚಿಗುರು ಇದಾಗತ್ತೆ, ಉತ್ಸಾಹ ಉತ್ತಾಗತ್ತೆ. ಮತ್ತೊಂದು ಪ್ರಶ್ನೆ, ನಮ್ಮ ಚಾಂದ್ರಮಾನದ ಪಂಚಾಂಗದ ಪ್ರಕಾರ 12 ತಿಂಗಳುಗಳನ್ನು ನಾವು ವಿಂಗಡಣೆ ಮಾಡ್ತೀವಿ. ಆ 12 ತಿಂಗಳ ಬಗ್ಗೆ ನೋಡಿ, ಈಗ ಮಕ್ಕಳಿಗೆಲ್ಲ ಶಾಲೆಗೆ ಹೋದರೆ ಅವ್ರಿಗೆ ಜನವರಿ, ಫೆಬ್ರವರಿ, ಮಾರ್ಚ್ ಅಂತ ಹೇಳ್ಕೊಟ್ಬಿಡ್ತಾರೆ. ನಮ್ಮ ತಿಂಗಳುಗಳನ್ನು ನಾವು ತಿಳ್ಕೊಬೇಕಲ್ವಾ? ಚಿಕ್ಕ ಮಕ್ಕಳು ಮಾತು ಕಲಿಯುವಾಗಲೇ ಕನ್ನಡದಲ್ಲಿ ಎಲ್ಲ ಹೇಳ್ಕೊಡ್ಬೇಕು. ಆ ಕನ್ನಡದ ತಿಂಗಳುಗಳು ಕೇಳಿದ್ದು ತುಂಬ ಒಳ್ಳೆಯ ಪ್ರಶ್ನೆ. ಅದು ನಾನು ಹೇಳಿದೆ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ. 12 ಬಂತ? 12 ನೀವು ಅದರಲ್ಲಿ ಎಲ್ಲ ಎಷ್ಟು ಉತ್ತಮವಾಗಿ ಮಾಹಿತಿ ಕೊಟ್ಟಿದ್ದೀರಿ ಅಂತ ಹೇಳುತ್ತು ಅಂತಂದರೆ, ಇದು ನಿಮ್ಮ ಮನಪಠನ ಆಗಿಬಿಟ್ಟಿದೆ. ಇದಕ್ಕೆ ನಾವು ಒಂದು ಚಪ್ಪಾಳೆ ನಾನು ತಟ್ಟಲೇಬೇಕಾಗತ್ತೆ. ಈಗ ಯುಗಾದಿ ಹಬ್ಬನ ಹೇಗೆ ಆಚರಿಸ್ತೀವಿ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ಎಷ್ಟೋ ಜನಕ್ಕೆ ಯುಗಾದಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಇವತ್ತಿನ ದಿನ ನಾವು ಅಷ್ಟು ನೀವೇ ಹೇಳಿದ್ರಲ್ಲ ಕಾಮನ್ಯರ ಅಂತ, ಆ ಥರ ಆಗೋಗ್ಬಿಟ್ಟಿದೆ. ಅದನ್ನು ಹೇಗೆ ಆಚರಿಸಬೇಕು ನೋಡಿ. ಪ್ರತಿಯೊಂದು ಹಬ್ಬ ಅಂದರೆ ಹೊರಗಿನವರಿಗೆ ಈ ಮನೇಲಿ ಏನೋ ಹಬ್ಬ ನಡೀತಾ ಇದೆ ಅನ್ನೋದು ತಿಳಿಬೇಕು. ಅದಕ್ಕೆ ಮನೆ ತಲೆ ಬಾಗಿಲಿದೆಯಲ್ಲ, ಮೇನ್ ಡೋರ್, ಅಲ್ಲಿಂದ ಶುರು ಮಾಡಬೇಕು ನಾವು ಅಲಂಕಾರನ. ಬಾಗಿಲೊಳಗೆ ಬನ್ನಿ, ನಾವು ಇವಾಗ ಬಾಗಿಲನ್ನು ತೆರೆದು ಒಳಗೆ ಬಾ
ಅತಿಥಿ ಅಂತ ಹೇಳ್ತೀವಿ. ಬಾಗಿಲನ್ನು ತೆರೆದು ದರ್ಶನ ಕೊಡುವಂತ ಭಗವಂತನ ಕೇಳ್ಕೊಳ್ತೀವಿ. ಆ ಬಾಗಿಲಿಗೆ ಮೊದಲು ಅಲಂಕಾರ ಮಾಡಬೇಕು. ಇವಾಗ ಹಿಂದಿನ ಕಾಲದಲ್ಲಿ ಇವಾಗ ಇಂಡಿಪೆಂಡೆಂಟ್ ಹೌಸಲ್ಲಿ ಇರ್ತಿದ್ರು, ವಿಸ್ತಾರವಾಗಿ ಜಾಗ ಇರ್ತಿತ್ತು, ಹಸುಗಳೆಲ್ಲ ಬೀದಿಲಿ ಓಡಾಡ್ತಾ ಇತ್ತು. ಆ ಹಸುಗಳ ಸಗಣಿ ಒಂದು ರಾಶಿ ಸಿಗ್ತಾ ಇತ್ತು, ಅದೆಲ್ಲ ಒಳ್ಳೇದದು, ಅದಕ್ಕೆಲ್ಲ ಮೆಡಿಸಿನಲ್ ಪ್ರಾಪರ್ಟಿ ಇದೆ. ಸಗಣಿ ನೀರನ್ನು ಚೆನ್ನಾಗಿ ಸಾರಿಸಿ ದೊಡ್ಡದಾಗಿ ರಂಗೋಲಿ ಇಟ್ಟು ಕೆಲವರು ಯುಗಾದಿಯ ಶುಭಾಶಯಗಳು, ತಿಳಿದವರು ಪರಾಭವ ಯುಗಾದಿಯ ಶುಭಾಶಯಗಳು ಅಂತೆಲ್ಲ ಬರೀತಾ ಇದ್ರು. ಈಗ ಅದಕ್ಕೆ ವಸತಿನೇ ಇಲ್ಲ. ಹಸುವಿಂದ ನಮಗೆ ಸಗಣಿ ಸಿಗೋದೇ ಕಷ್ಟ ಆಗಿಬಿಟ್ಟಿದೆ. ಸರಿ, ಫ್ಲ್ಯಾಟ್ ಸಿಸ್ಟಮಲ್ಲಿ ಫ್ಲ್ಯಾಟ್ ರೀತಿ ನಾವು ಜೀವನ ನಡೆಸ್ತಾ ಇದ್ದೀವಿ. ಅದು ಪರವಾಗಿಲ್ಲ, ನಮಗೇನು ಸಿಕ್ಕಿದೆಯೋ ಅದೇ ಭಾಗ್ಯ ಅಂತ ಅಂದ್ಕೊಂಡು ಆ ಮನೆ ಬಾಗಿಲಿಗೆ ತಳಿರು ತೋರಣಗಳನ್ನು ನಾವು ಮಾವಿನ ಎಲೆ, ಇವತ್ತು ಚಿಗುರು ಮಾವಿನ ಸಿಗುತ್ತೆ, ಅದೆಲ್ಲ ಹೋಲ್ಸು ಇರಲ್ಲ, ಚೆನ್ನಾಗಿರೋ ಮಾವಿನ ಎಲೆ ಸಿಗುತ್ತೆ. ಅದು ಮೊದಲನೇ ದಿವಸನೇ ತಂದಿಟ್ಕೊಂಡು ಅದ್ರ ಜೊತೆ ಬೇವಿನ ಸೊಪ್ಪನ್ನು ತಂದಿಟ್ಕೋಬೇಕು. ಸೊ ಈ ಯುಗಾದಿ ಸ್ಪೆಷಾಲಿಟಿ ಏನಂದರೆ ಮಾವಿನ ತೋರಣವನ್ನು ಕಟ್ತೀವಿ, ಬೇವಿನ ತೋರಣವನ್ನು ಕಟ್ತೀವಿ. ಬೇವಿನ ಕೊತ್ತನ್ನು, ಗೊಂಚಲನ್ನು ಆ ಕಡೆ ಈ ಕಡೆ ಸಿಗಿಸಿ ಆಮೇಲೆ ತೊಳೆದು ಯೂಸ್ ಮಾಡಬೇಕು ನಾವು. ಮಾವಿನ ಸೊಪ್ಪು ಅಂಗಡಿಯಿಂದ ತಂದ ಮೇಲೆ, ಬೇವಿನ ಸೊಪ್ಪು ತಂದ ಮೇಲೆ ತೊಳೆದ್ಬಿಟ್ಟು ನೀರನ್ನು ತೆಗೆದು ಆಮೇಲೆ ಅದನ್ನ ಕಟ್ತೀವಿ. ಆ ಬೇವಿನ ಸೊಪ್ಪು ಕಟ್ಟಕ್ಕೆ ಮುಂಚೆ ಅದ್ರ ಚಿಗುರಿ ಎಲೆನೆಲ್ಲ ತೆಗೆದಿಟ್ಕೋಬೇಕು. ಅದು ಯಾಕೆ ತೆಗೆದಿಟ್ಕೋಬೇಕು ಅಂತ ಮುಂದಿನ ಪ್ರಶ್ನೆಗಳಲ್ಲಿ ಹೇಳ್ತೀನಿ. ಸರಿ, ದೊಡ್ಡದಾಗಿ ರಂಗೋಲಿ ಇಡಬೇಕು, ಅದಾಯ್ತಾ ಮೊದಲನೇದು. ಇನ್ನೇನಾದರೂ ನಮಗೊಂದು ಹಾಡು ಜ್ಞಾಪಕ ಬರುತ್ತೆ, ಮಾಮರವಿಲ್ಲೋ ಕೋಗಿಲೆಗೆಲ್ಲೋ ಏನಿ ಸ್ನೇಹ ಸಂಬಂಧ. ಅದ್ರ ಜೊತೆಗೆ ನಾವು ಇನ್ನೊಂದು ಮರೆತು ಬಿಟ್ವಿ, ಈ ವೈಶಾಖ ಮಾಸ ಹುಟ್ಟಿದ ತಕ್ಷಣವೇ ಮಲ್ಲಿಗೆ ತಾನಾಗಿ ಅರಳೋದ್ರಿಂದ ಆ ಕಂಪಿದೆ ನೋಡಿ, ಆ ಕಂಪು ಪೂರ್ತಿ ಮನೆ ಪೂರ್ತಿ ಆವರಿಸಿದಾಗ ದೀಪಕ್ಕಿಂತ ಹೆಚ್ಚಾಗಿ ಮಲ್ಲಿಗೆ ಇದು ಅದರದ್ದು ಮುಖ್ಯವಾದದ್ದು. ಆಮೇಲೆ ಈ ದೇವ್ರ ಕೋಣೆ ಇದೆಯಲ್ಲ, ದೇವ್ರ ಕೋಣೆ ಮನೆ, ಇದನ್ನು ಯಾವ ರೀತಿ ನಾವು ಸಿದ್ಧ ಮಾಡ್ಕೋಬೇಕು ಹಬ್ಬಕ್ಕೋಸ್ಕರ? ಹೌದು ನೋಡಿ, ಇವಾಗ ದೇವ್ರ ಕೋಣೆ ಅಂತಿರೋದೇ ಅಪರೂಪ. ಒಂದು ರೂಮ್, ಒಂದು ಶೆಲ್ಫನ್ನು ಇಟ್ಬಿಟ್ಟಿರ್ತಾರೆ ದೇವರಿಗೆ, ಏನೋ ಅಭಾವ ಇರ್ಬೋದು. ಆದರೆ ದೇವ್ರ ಕೋಣೆ ಬಗ್ಗೆ ಕೇಳಿದ್ರಿಂದ ಅದನ್ನು ಹೇಳ್ತೀನಿ. ಅದನ್ನು ತುಂಬ ದಿನನಿತ್ಯವೇ ಅದನ್ನು ಸ್ವಚ್ಛವಾಗಿಡಬೇಕು. ಗುಡಿಸಿ ಒರೆಸಿ ರಂಗೋಲಿ ಇಟ್ಟು ಭಗವಂತನಿಗೆ ದೀಪಗಳು, ಮನೇಲಿ ತುಂಬ ದೀಪ ಹಚ್ಚಿದಷ್ಟು ಆ ಜ್ಯೋತಿ ಒಳ್ಳೆಯದು ನಮಗೆ, ಅಂಧಕಾರವನ್ನೆಲ್ಲ ತೊಲಗಿಸುವಂತಹದ್ದು ಜ್ಯೋತಿ. ಎಲ್ಲ ದೇವರಿಗೆಲ್ಲ ಹೂವೆಲ್ಲ ತಂದಿಟ್ಕೋಬೇಕು ಹಿಂದಿನ ದಿವಸನೇ. ಹೂ ಅಂಗಡಿ ಅಂತಂದರೆ ನೀರನ್ನು ಚುಮುಕಿಸಿ ಶುಭ್ರವಾಗಿ ಅದನ್ನು ಭಗವಂತನಿಗೆ ಸುವಾಸನೆ ಇರುವಂತಹ ಹೂವು, ತುಳಸಿ ರೆಡಿ ಮಾಡ್ಕೋಬೇಕು. ಅರ್ಶಿನ ಕುಂಕುಮ, ಅಕ್ಷತೆ, ಗಂಧ ಇದನ್ನು ರೆಡಿ ಮಾಡ್ಕೋಬೇಕು. ಮತ್ತು ಬೇವು ಬೆಲ್ಲ, ಅದು ತುಂಬ ಇಂಪಾರ್ಟೆಂಟ್. ಅದನ್ನು ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ, ನೀವು ಕೇಳಬೇಕು ಅದ್ರ ಬಗ್ಗೆ. ಅದನ್ನು ನಾವು ರೆಡಿ ಮಾಡ್ಕೋಬೇಕು. ಮತ್ತು ಇದನ್ನೆಲ್ಲ ಭಗವಂತನಿಗೆ ನೈವೇದ್ಯಕ್ಕೂ ರೆಡಿ ಮಾಡ್ಕೋಬೇಕು. ಮುಂದೆ ಅದು ಪ್ರಶ್ನೆ ಇರಲಿ, ಅದು ಒಂದು ಎಲ್ಲ ರೆಡಿ ಮಾಡಿ ಪಂಚಾಂಗವನ್ನು ನಾವು ಮೊದಲೇ ತಂದಿಟ್ಕೋಬೇಕು. ನೋಡಿ, ನಮ್ಮ ಯತಿರಾಜ ಮಠದಲ್ಲಿ ಎಲ್ಲ ಒಂಥರ ಫ್ರೀಯಾಗಿ ಸ್ವಾಮಿಗಳು ಬಂದಾಗ ಅವರ ಅನುಗ್ರಹದಿಂದ ಆ ಪಂಚಾಂಗವನ್ನು ನಮಗೆ ಕೊಡ್ತಾರೆ, ಉಚಿತ ವಿತರಣೆ. ಅದನ್ನು ನಾವು ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಬೇಕು. ಮುಂದೆ ಇದನ್ನೆಲ್ಲ ಇಷ್ಟು ಅಣಿಯಾಗಿ ರೆಡಿಯಾಗಿ ಇಟ್ಕೋಬೇಕು. ಇಷ್ಟು ದೇವರ ಕೋಣೆ ಬಗ್ಗೆ ಹೇಳಿದ್ರಲ್ಲ, ಅದಕ್ಕೆ ಒಂದು ಸ್ತೋತ್ರವೂ ಇದೆ ನಮ್ಮಲ್ಲಿ. ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಷ್ಯಾಭ್ಯಂತರ ಸೃಷ್ಟಿ ಅಂತ ಹೇಳೋದು ಒಂದು. ಮತ್ತು ನಮ್ಮಲ್ಲಿ ಈ ದ್ವಾದಶಿ ನಾಮಗಳಿದೆಯಲ್ಲ, ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ ಅಂತ ಹೇಳಿದಾಗ ಎರಡು ಕಾರಣಗಳು. ಆ ಪದಾರ್ಥಗಳು ಶುದ್ಧಿ ಆದವು, ನಾವು ಮಾನಸಿಕವಾಗಿ ಶುದ್ಧವಾದ್ವು ಅಂತ ಹೇಳಿ. ಆಮೇಲೆ ಈ ಭಗವಂತನಿಗೆ ಪೂಜೆ, ಪುನಸ್ಕಾರ ಮತ್ತು ನೈವೇದ್ಯ ಖಂಡಿತ ಆಗಲೇಬೇಕು. ಕಾರಣ ಯಾಕಂದರೆ ಸಿಹಿ ತಿಂದೆ ಹಬ್ಬ ಆಗೋದೇ ಇಲ್ಲ. ಅದರಲ್ಲಂತೂ ಹೂರಣವನ್ನು ಮಾಡಿ ಒಬ್ಬಟ್ಟು ಮಾಡಿದ್ರೆ ಆಹಾ, ಅದ್ರದ್ದು ಏನು ಹೇಳೋದು ನಾವು ನಿಜವಾಗ್ಲೂ ಅದನ್ನು ಸಬೀತಾ ಇದ್ದರೆ ಅದಂತ ಅದ್ರ ಬಗ್ಗೆ. ನೋಡಿ, ನೀವು ಒಂದು ಪ್ರಶ್ನೆ ಕೇಳಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ನಾನೇ ಹೇಳ್ಬಿಡ್ತೀನಿ. ಖಂಡಿತ. ದೇವ್ರ ಕೋಣೆ ಆಯಿತು, ತಲೆ ಬಾಗಿಲಾಯಿತು, ನಾವು ಹೇಗೆ ರೆಡಿ ಆಗಬೇಕು? ನೋಡಿ, ಮನೆಯಲ್ಲಿ ಈಗ ಜನ ಇರೋದೇ ಕಡಿಮೆ ಆಗಿಬಿಟ್ಟಿದೆ. ನಮ್ಮ ಹಿಂದಿನ ಕಾಲದಲ್ಲಿ ಮನೆ ತುಂಬ ಮಕ್ಕಳು ಇರಲ್ಲವ, ಮನೆ ತುಂಬ ಅಂತ ತುಂಬ ಜನ ಇದ್ವಿ. ತಂದೆ ತಾಯಿ, ಅಜ್ಜಿ ತಾತ, ಮಾವ, ಅತ್ತೆ ತುಂಬ ಜನ ಇದ್ವಿ. ಆವಾಗ ಏನಂದರೆ ಎಣ್ಣೆ ಶಾಸ್ತ್ರ ಮಾಡಿ ತಲೆಗೆ ಸ್ನಾನ ಮಾಡಬೇಕು. ಅದಕ್ಕೆ ಅಷ್ಟು ಜನನೂ ಸ್ನಾನ ಮಾಡಬೇಕು ಅಂದರೆ ಬ್ರಾಹ್ಮ ಮುಹೂರ್ತದಲ್ಲೇ ಎಲ್ಲರೂ ಹೇಳ್ಬೇಕು. ಆವಾಗ ಹಂಡೆ ನೀರು ಕಾಯಿಸ್ತಾಯಿದ್ರು, ಇವಾಗ ಗೀಸರು ಎಲ್ಲ ಸ್ವಲ್ಪ ಚೇಂಜಸ್ ಆಗಿದೆ. ಸೊ ಎಲ್ರಿಗೂ ಎಣ್ಣೆ ಶಾಸ್ತ್ರ, ಮಕ್ಕಳನ್ನೆಲ್ಲ ಕೂರಿಸ್ಬಿಟ್ಟು, ಗಂಡು ಮಕ್ಕಳಾದರೆ ಅಶ್ವತ್ಥಾಮ, ಬಲಿ, ವ್ಯಾಸ, ಕೃಪೆ, ಅದನ್ನು ಹೇಳ್ತಾರೆ. ಹೆಣ್ಮಕ್ಳು ಅಹಲ್ಯ, ತಾರ, ದ್ರೌಪದಿ, ಮಂಡೋದರಿ, ಪಂಚಕನ್ಯಾ, ಚಿರಂಜೀವಿ ಅಂತ ಆ ಎಣ್ಣೆ ಶಾಸ್ತ್ರ ಮಾಡಿಬಿಟ್ಟು ಅವರಿಗೆ ನೀಟಾಗಿ ಒಬ್ಬರೊಬ್ಬರಾಗಿ ಕ್ಯೂ ಇರ್ತಿತ್ತು ಬಚ್ಚಲ ಮನೆಗೆ, ಒಬ್ಬರೊಬ್ಬರಾಗಿ ತಲೆಗೆ ಸ್ನಾನ ಮಾಡಿ
ಹೊರಗಡೆ ಬಂದು ಶುಭ್ರವಾದ ಒಗೆಯಿರುವಂತಹ ಬಟ್ಟೆಯನ್ನು, ಮಡಿಯಾಗಿರೋ ಬಟ್ಟೆಯನ್ನು ಧರಿಸ್ಕೋಬೇಕು. ಮತ್ತು ಹೊಸ ಬಟ್ಟೆದು ಸಂಭ್ರಮನೂ ಇದೆ. ಯುಗಾದಿಗೆ ಅಂತ ಹೊಸ ಬಟ್ಟೆ ಹಾಕೋಬೇಕು. ಏನಂದರೆ ಎಲ್ಲ ಹೊಸದಾಗಿ ಇರುತ್ತೆ. ಹೊಸದಾಗಿದೆ ನೀವು ಹೇಳಿದ್ರಲ್ಲ, ಹೊಸ ಬಟ್ಟೆನೂ ರೆಡಿಯಾಗಿರುತ್ತೆ. ಹೊಸ ಬಟ್ಟೆಯನ್ನು ಬಂದಾಗ ನನ್ನ ನೆನಪು ಬಂತು, ಹೊಸ ಬಟ್ಟೆ ಅಂಗಡಿ ಅಂತ ಹಾಗೆ ಹಾಕೊಂಡು ಬಿಡಬಾರ್ದು. ಏನೇ ತಂದರೂ, ಹೂವಾಗಲಿ ಬಟ್ಟೆ ಆಗಲಿ ಏನೇ ವಿಷಯ ಇದ್ದರೂ ಅದನ್ನು ಭಗವಂತನಿಗೆ ಅರ್ಪಿಸಬೇಕು. ಆಚಾರ್ಯರ ಮುಖ್ಯನೇನ ಅಂತ ಹೇಳ್ತೀವಿ. ಅರ್ಶಿನ ಹಚ್ಚಿ ದೇವರಿಗೆ, ಸಾಮಾನ್ಯವಾಗಿ ಅದೊಂದು ಪದ್ಧತಿ ಇದೆ. ಯಾವುದೇ ಹೊಸ ಬಟ್ಟೆ ಹಾಕಬೇಕಾದ್ರೆ ಅದಕ್ಕೆ ಒಂದು ಅರಿಶಿನ ಕುಂಕುಮ ಅದನ್ನು ಹಚ್ಚಿಬಿಟ್ಟು ಭಗವಂತನ ಪಾದಾರವಿಂದದಲ್ಲಿ ಇಟ್ಟು ಆಮೇಲೆ ಅವನ ಹೆಸರನ್ನು ಹೇಳ್ಕೊಂಡು ಧರಿಸ್ಕೊಂತು ಅಂತ ಹೇಳಿದ್ರೆ ಅದೇನೋ ಅವನು ನಮಗೆ ಒಂದು ಶ್ರೀರಕ್ಷೆ ಕೊಟ್ಟಾಗದು. ಅದೇ ಪೆರಿಯಾಳ್ವಾರದಕ್ಕೆ ಉಡುತ್ತ ಕಳೆಯಿಂದ ಉಡುತ್ತ ಕಲತದುಂಡು ಅಂತ ಅದು ಅವನಿಗೆ ಹೇಳಿದ್ರು, ಸಾಕ್ಷಾತ್ ಅಲ್ಲಿರೋ ಇವನಿಗೆ. ಆದರೆ ನಾವು ಕೂಡ ಅದೇ ಅವನು ಕೊಟ್ಟಿದ್ದ ಭಕ್ಷ್ಯನ ನಾವು ಧರಿಸ್ತಾ ಇದ್ದೀವಪ್ಪ ಅಂತ ನಾವು ಎಂತಹ ಒಂದು ನಮ್ಮ ಸಂಸ್ಕಾರ ಇದೆ ನೋಡಿ. ಹೌದು. ಆಮೇಲೆ ಇಷ್ಟರಲ್ಲಿ ಮತ್ತೆ ನೀವು ಮರ್ತೇ ಬಿಟ್ರಲ್ಲ, ನಾನು ಅಡಿಗೆ ಹೇಳಿದ್ರಿ ಮತ್ತೆ ಹೇಳ್ಬೇಕು ನೋಡಿ. ಯಾವುದೇ ಒಂದು ಹಬ್ಬ ಬಂದರೂ ಕೆಲವು ಐಟಮ್ಸ್ ನಾವು ಕಾಮನ್ ಆಗಿ ಮಾಡ್ತೀವಿ. ಅದು ಯಾವ್ದ್ಯಾವುದು ಅಂದರೆ, ಈಗ ಒಂದು ಕೋಸಂಬರಿ, ಒಂದು ಪಲ್ಯ, ಮತ್ತು ಅನ್ನ ಬೇಳೆ ತುಪ್ಪ ಅದಿದ್ದೇ ಇರುತ್ತೆ. ಬೇಳೆಗೆ ಒಗ್ಗರಣೆ ಹಾಕಬೇಕು. ಹಬ್ಬ ಅಂದರೆ ಒಗ್ಗರಣೆ ಹಾಕಬೇಕು. ಮತ್ತು ಏನೇ ಸಿಹಿ ತಿಂಡಿ ಮಾಡಿದ್ರು ಅದಕ್ಕೆ ಏಲಕ್ಕಿ ಪುಡಿ ಹಾಕಬೇಕು. ಅದು ತುಂಬ ಇಂಪಾರ್ಟೆಂಟ್. ಸರಿ, ಅವತ್ತಿನ ದಿವಸ ನೋಡಿ, ನಾವು ಹಪ್ಪಳ ಅಂದರೆ ಹಳೇದಾಗಿರುತ್ತೆ, ಆಂಬೋಡೆ ಮಾಡಿದ್ರೆ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಮತ್ತು ಒಂದು ಮಜ್ಜಿಗೆ ಹುಳಿ, ಹಬ್ಬ ಅಂದರೆ ಮಜ್ಜಿಗೆ ಹುಳಿನ ನಾವು ನಮ್ಮ ಸಂಪ್ರದಾಯದಲ್ಲಿ ಮಾಡಬೇಕು. ಮತ್ತು ಕೊಳಂಬು ಅಥವಾ ಹುಳಿ ಸಾರು ಅದನ್ನು ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಳ್ಳೆ ತಿರುಗ್ ಕಣ್ಣಮ್ದು ಅಂತ ಹೇಳ್ತೀವಲ್ಲ, ಪಾಯಸ ಸಿಹಿ, ಅದನ್ನು ಒಂದು ಯಾವುದಾದ್ರೂ ಒಂದು ಮಾಡಬೇಕು. ಶಾವಿಗೆ ಪಾಯಸ ಮಾಡಬಹುದು, ಅಕ್ಕಾರ ವೆಡಿಶಲ್ ಅದನ್ನು ಮಾಡಬಹುದು, ಗಸಗಸೆ ಪಾಯಸ ಮಾಡ್ಬೋದು. ಗಸಗಸೆನ ನಾವು ಉಪಕರ್ಮಕ್ಕೆ ಇಟ್ಕೊಂಡಿರ್ತೀವಿ, ಅದಕ್ಕೆ ಬೇರೆ ಏನಾದರೂ ಒಳ್ಳೆ ಪಾಯಸ ಮಾಡಬಹುದು. ಇದನ್ನೆಲ್ಲ ಮಾಡಿ ಅದಕ್ಕೆ ಏಲಕ್ಕಿ ಹಾಕಿ ತುಪ್ಪ ಹಾಕಿ, ಆಮೇಲೆ ಇನ್ನೂ ತುಂಬ ಮುಖ್ಯವಾದ 2 ವಿಷಯಗಳಿದೆ. ಅದೇನೆಂದರೆ ಒಬ್ಬಟ್ಟು. ನೀವು ಹೇಳಿದ್ರಲ್ಲ ಹೋಳಿಗೆ ಅಂತ, ನೋಡಿ 3-4 ಥರ ಹೋಳಿಗೆಗಳಿದೆ. ಬೇಳೆ ಒಬ್ಬಟ್ಟು, ಗರುಗು ಒಬ್ಬಟ್ಟು, ಕಾಯಿ ಒಬ್ಬಟ್ಟು, ಕೊಬ್ಬರಿ ಒಬ್ಬಟ್ಟು. ನೋಡಿ, ಅವಾಗಲೇ ಬಾಯಿ ನೀರು ಉರ್ತಾ ಇರಬಹುದು ನಿಮಗೆ. ಆದರೆ ಅಲ್ಲೊಂದು ವಿಚಾರ ಮರೆಸಿಬಿಟ್ವಿ. ಏನು ಅಂತಂದ್ರೆ, ಇಷ್ಟೆಲ್ಲ ಆದಮೇಲೆ ಪರಮಾತ್ಮನ ಮುಂದೆ ಅದನ್ನು ನಾವಿಟ್ಟು ಯಾ ಪ್ರೀತಿ ವಿದ್ರಾರ್ಪಿತೆ ಮಧುರಿಪೋ ಯಾದೃಶೋ ಯಾಗೋವರ್ಧನು ಯಾಚಪತ್ಕೆ ಸ್ತನ್ಯೇ ಯಶೋದಾರ್ಪಿತೆ ಭಾರದ್ವಾಟ ಸಮರ್ಪಿತೆ ಶಬರಿಕಾದತ್ತೆ ಕುಚೇಲಾರ್ಪಿತೆ ಯಾ ಪ್ರೀತಿ ಮುನಿಪತ್ನಿ ಪ್ರವರ್ತೆ ಅತ್ರಾಪಿ ತಾಂತಾಂ ಕುರು ಅಂತ ಹೇಳಿ, ಭಗವಂತ ಇದನ್ನು ಸ್ವೀಕಾರ ಮಾಡಪ್ಪ. ಯಾಕೆಂದರೆ ನಮಗೇನು ಅಪಚಾರಗಳು ಮಾಡಿದ್ದೀವೋ ನಮಗೆ ಗೊತ್ತಿಲ್ಲಪ್ಪ. ಆ ಕಾರಣದಿಂದ ಇದೆಲ್ಲ ನೀನು ಸ್ವೀಕಾರ ಮಾಡಿದಾಗ ಅದನ್ನು ನಾವು ಸ್ವೀಕಾರ ಮಾಡಬೇಕಾದರೆ ನಿನ್ನ ಹೆಸರನ್ನು ನಾವು ಇದು ಮಾಡ್ತೀವಿ ಅಂತ ಎಂತಹ ಒಂದು ನಮ್ಮ ಪೂರ್ವಾಚಾರ್ಯರುಗಳು ನಮ್ಗೆ ಕರುಣಿಸಿರುವಂತಹ ಇದು. ತುಂಬ ನೀವು ಪರವಶರಾಗ್ಬಿಟ್ರಿ ನೋಡಿ. ಆಳವಂದ ಹೇಳಿದನ್ನ ಧರ್ಮನಿಷ್ಠೋಸ್ಮಿ ನ ಚಾತ್ಮವೇದಿ ನ ಭಕ್ತಿಮಾನ್ ತ್ವಚ್ಚರಣಾರವಿಂದೆ ಅಕಿಂಚನಃ ಅನನ್ಯಗತಿ ಶರಣ್ಯ ತ್ವತ್ಪಾದ ಮೂಲಂ ಶರಣಂ ಪ್ರಪದ್ಯೆ ಅಂತ ಸರ್ವಾರ್ಪಿತ ಮಾಡಬೇಕು. ಹಬ್ಬ ಅಂದ್ರೇನೆ ದೇವ್ರ ಕೊಂಡಾಟ, ಆಚಾರ್ಯರ ಕೊಂಡಾಟ. ಅದರಲ್ಲೂ ಆಂಡಾಳ್ ಅವಳ 27ನೇ ಪಾಶುರದಲ್ಲಿ ಕೂಡಾರವೆಲ್ಲಂ ಶ್ರೀ ಗೋವಿಂದ. ಯಾಕಂದ್ರೆ ಎಲ್ಲಾನು ನೀನೆ. ಆಮೇಲೆ ಹೇಳ್ತಾಳೆ ಅವಳು, ಅರಿಯಾದ ಪಿಳ್ಳೆ ಹೇಳೋ ಅಂತ ಹೇಳಿದಾಗ ನಮಗೇನು ಗೊತ್ತಿಲ್ಲ, ನಮಗೆ ಅದಕ್ಕೆ ಜ್ಞಾನತೋ ಅಜ್ಞಾನತೋ ವಾಪಿ ಯಥೋಕ್ತ ನಕತಮ್ಮಯ್ಯ ಅಂತ ಹೇಳ್ತೀವಿ ನಾವು. ಎಂತಹ ಇದು ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಆ ವಿವರಣೆ ಕೊಡ್ತಾ ಇದ್ರಲ್ಲ, ಆಗ್ಲೇ ನಮ್ಮ ಬಾಯಲ್ಲಿ ನೀರು ಊರ್ತಾ ಇತ್ತು. ಯಾಕಂದ್ರೆ ಇಷ್ಟೆಲ್ಲ ಈಗಲೇ ನಾವು ಆಗ್ಲೇ ಯುಗಾದಿಯನ್ನು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅನ್ನೋದು ಒಂದು ಭಾವನೆ ನಮಗೆ ಬಂದ್ಬಿಡ್ತು ನೋಡಿ. ಹಿಂದಿನವರು ಅದು ನೈವೇದ್ಯ ಮಾಡುವಾಗ ಅದನ್ನ ಮೂಸ್ ಕೂಡ ನೋಡ್ತಿರ್ಲಿಲ್ಲ. ಭಗವಂತನಿಗೆ ಅರ್ಪಿತ ಆಗ್ಬೇಕಲ್ಲ, ಅದಕ್ಕೆ ನೋಡಿ ಇಷ್ಟೆಲ್ಲ ಹೆಂಗಸರು ರೆಡಿ ಮಾಡ್ತಾರಲ್ಲ, ಗಂಡಸ್ರಿಗೂ ಒಂದು ಪಾಲಿದೆ ಇದರಲ್ಲಿ. ಅವರು ತಿರುವಾರಾಧನ ಮಾಡಬೇಕು. ಅವರು ಶುಭ್ರವಾದ ಬಟ್ಟೆಯನ್ನು ಉಟ್ಕೊಂಡ್ಬಿಟ್ಟು ಮಡಿಯಾಗಿ ಬಂದ್ಬಿಟ್ಟು ಅವರು ಸಂಧ್ಯಾವಂದನಾದಿಗಳ ನಿತ್ಯಾನುಷ್ಠಾನ ಮುಗಿಸ್ಕೊಂಡು ಭಗವಂತನಿಗೆ ಆಚಾರ್ಯರಿಗೆ ತನಿಯನ್ನೆಲ್ಲ ಹೇಳಿ ತಿರುವಾರಾಧನ ಮಾಡಬೇಕು. ತಿರುವಾರಾಧನ ಮಾಡುವಾಗ ಅವರಿಗೆ ಇದು ನೈವೇದ್ಯ ಮಾಡೋಕ್ಕೆ ಮುಂಚೆ ನಿತ್ಯಾನುಸಂಧಾನ ಹೇಳಬೇಕು. ಕಣ್ಣಿನುಂಚಿರುತ್ತಾಂಬ ತಿರುಪ್ಪಲ್ಲಾಣ್ ತಿರುಪ್ಪಾವೈ ರಾಮಾನುಜನುತ್ತಂದಾದಿ ಉಪದೇಶ ರತ್ನವೆಲ್ಲ ಹೇಳಿ, ಇನ್ನೇನು ಶಾತ್ವರೆ ಆಗೋಕ್ಕೆ ಮುಂಚೆ ಎಲ್ಲದನ್ನು ಪದಾರ್ಥ ಏನೇನು ತಯಾರಿಸಿರ್ತೀವೋ ಇವರೆಲ್ಲ ಇಲ್ಲಿ ದೇವ್ರಿಗೆ ಮಾಡ್ತಾ ಇರುವಾಗ ಹೆಂಗಸರಲ್ಲಿ ಒಳಗಡೆ ಅಡುಗೆ ಮನೇಲಿ ಬ್ಯುಸಿಯಾಗಿರ್ತಾರೆ. ಇದನ್ನೆಲ್ಲ ಮಾಡಬೇಕಲ್ಲ, ಎಲ್ರಿಗೂ ಆಗ ಹಾಗೆ ಒಬ್ಬಟ್ಟು ಭಗವಂತನಿಗೆ ಆದ್ಮೇಲೆ ಕೊಡೋಕ್ಕೆ ನೈವೇದ್ಯಕ್ಕೆ ತಂದಿಡಬೇಕು. ಎಲ್ಲದಕ್ಕೂ ಏಲಕ್ಕಿ ತುಪ್ಪ ಅವಶ್ಯಕವಾಗಿ ಸೇರಿಸ್ಬೇಕು. ಬೇವು ಬೆಲ್ಲ ಮಾಡಬೇಕು, ಅದರ ಬಗ್ಗೆ ಆಮೇಲೆ ಹೇಳ್ತೀನಿ. ಬೇವು ಬೆಲ್ಲನೂ ಇಟ್ಟು ನಾವು ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡಿದ್ಮೇಲೆ ಶಾತಮರೆ
ಶಿತ್ತಂ ಶಿರಹಾಲೆ ವಂಗಕಡಲ್ ಹೇಳಿಬಿಟ್ಟು ಪಲ್ಲಾಂಡು ಹಾಡಿಬಿಟ್ಟು ಆಳಿ ತಿರುನಾಮ ಹಾಡಿಬಿಟ್ಟು ಅಪಚಾರಕ್ಕೆ ಕ್ಷಮೆ ಕೇಳಿ ಈಗ ನಾವು ಏನು ಮಾಡಬೇಕು ಅಂದರೆ ಎಲ್ರಿಗೂ ಭಗವತ್ ಶಟಾರಿ ತೀರ್ಥ ತಗೊಂಡು ಮನೆಯಲ್ಲಿ ಶಟಾರಿ ಇದ್ದವ್ರು ಕೊಡ್ಬೋದು, ಇಲ್ಲದ್ರೆ ತೀರ್ಥ ಕೊಟ್ಬಿಟ್ಟು ಮುಖ್ಯವಾಗಿ ಆಚಾರ್ಯ ಶ್ರೀಪಾದ ತೀರ್ಥವನ್ನು ಮನೇಲಿ ಇಟ್ಕೊಂಡು ಕೊಡಬೇಕು. ಪ್ರತಿ ದಿವಸ ಮಕ್ಕಳು ಆಚಾರ್ಯ ಶ್ರೀಪಾದ ತೀರ್ಥ ಸ್ವೀಕರಿಸೋ ಮುಂಚೆ ಒಂದ್ಸಲ ನಮಸ್ಕಾರ ಮಾಡಿ ತೀರ್ಥವನ್ನು ಸ್ವೀಕರಿಸಿ ಮತ್ತೆ ನಮಸ್ಕಾರ ಮಾಡಬೇಕು. ಇದೆಲ್ಲ ಆದಮೇಲೆ ಇವಾಗ ಯುಗಾದಿ ವಿಷಯವಾಗಿ ಎಲ್ಲ ಶುರು ಆಗತ್ತೆ. ನಮ್ಮ ಪರಂಪರೆ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರಿ. ಇದನ್ನೇ ಪೆರಿಯಾಳ್ವಾರ್ ತಿರುಮಳಿನಲ್ಲಿ ಕೂಡ ಅವರು ನೀರಾಟಮಲ್ಲಿ ಹೇಳ್ತಾರೆ, ಅಪ್ಪಂ ಕಲಂದಿ ಸಿತ್ತುಂಡಿ ಅಕ್ಕಾರು ಪಾಲಿಲ್ ಕಲಂದಿ ಅಂತ. ಅಂದರೆ ಭಗವಂತನಿಗೆ ಏನು ಅಂತ ಹೇಳಿದ್ರೆ ಎಲ್ಲಾನು ನಿಂದೆ ಅರ್ಪಿತ ಅಂತ. ಆಮೇಲೆ ಈ ಸಾಮಾನ್ಯವಾಗಿ ಈ ಬೇವು ಬೆಲ್ಲ ಅನ್ನೋದು ಒಂದು ಇದಿದೆ ನಮ್ಮಲ್ಲಿ. ಯಾಕಂದರೆ ಅವತ್ತಿನ ದಿನ ಅದನ್ನು ತಗೊಳ್ಳೇಬೇಕು. ಕಾರಣ ಯಾತಕ್ಕೆ ಅಂತ ಹೇಳಿದ್ರೆ ಅದಂತ ನಾನು ಅರ್ಥೈಸ್ಕೊಂಡಿರೋದೇನು ಅಂದರೆ ಜೀವನವನ್ನು ಸಮದರ್ಶನದಿಂದ ನಾವು ನೋಡಬೇಕು ಅಂತ. ಆದರೆ ನೀವು ತುಂಬ ತಿಳಿದಿರೋಂಥ ವಿಚಾರ ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡಿದಾಗ ನಾನು ತಿಳಿದುಕೊಂಡಂಥ ಅಂಶ ಬಹಳ ದೊಡ್ಡದು, ಆ ಬೇವು ಬೆಲ್ಲದ ಬಗ್ಗೆ. ಹೇಳ್ತೀನಿ ನೋಡಿ, ಈ ಯುಗಾದಿಗೆ ಅಂತಲೇ ಇರೋದು ಬೇವು ಬೆಲ್ಲ. ನೀವು ಸಂಕ್ರಾಂತಿಗೆ ನೋಡಿರ್ಬೋದು, ಎಳ್ಳು ಬೆಲ್ಲ ಮಾಡ್ತೀವಿ, ಅದಕ್ಕೆ ಒಳ್ಳೆ ಮಾತಾಡು ಅಂತಾನು ಹೇಳ್ತಾರೆ. ಒಳ್ಳೆ ಮಾತಾಡಬೇಕು. ಮತ್ತೆ ಆ ಚಿತ್ರವಿಷು ಅಂತ ತಮಿಳ್ನವರು ಕೊಂಡಾಡ್ತಾರಲ್ಲ, ಪುತ್ತಾಂಡ, ಅದನ್ನ ಅವರು ಮಾವಿನಕಾಯಿ ಬೆಲ್ಲ, ಮಾಂಗೋಂ ಬೆಲ್ಲ ಅಂತ ಹೇಳ್ತಾರೆ, ಮಾಂಗ ಬೆಲ್ಲ ಅಂತ ಹೇಳ್ತಾರೆ. ಇವಾಗ ಇದಕ್ಕೆ ಬೇವು ಬೆಲ್ಲ. ನೋಡಿ, ಹೊಸ ವರ್ಷ ಅಂದರೆ ಲೈಫ್ನಲ್ಲಿ ಸುಖನೂ ಇರುತ್ತೆ, ದುಃಖನೂ ಇರುತ್ತೆ. ECG ಕರು ತೊಗೊಂಡ್ರೆ ಮೇಲೆ ಕೆಳಗೆ ಹೋಗ್ತಿರಲ್ವಾ, ಅದಿದ್ರೇ ಜೀವನ. ಅದು ಒಂದು ಸ್ಮರಿಸ್ಯ. ದುಃಖ ಬಂದಾಗ ದೇವ್ರ ಹತ್ರ, ಸಂಕಟ ಬಂದಾಗ ವೆಂಕಟರಮಣ ಅಂತ ನಾವು ಸ್ಮರಿಸ್ತೀವಿ. ಸದಾ ಸುಖ ಇರೋಕ್ಕಾಗಲ್ಲ, ಅದಕ್ಕೆ ಸಮ ಪ್ರಮಾಣದಲ್ಲಿ ಮಾಡಬೇಕು ಅಂತಾರೆ. ಬೇವು ಬೆಲ್ಲ ಅದನ್ನು ಪ್ರಿಪೇರ್ ಮಾಡುವಾಗ ಬೇವು ನಾವು ಚಿಗುರು ತೆಗೆದಿಟ್ಕೊಂಡಿರ್ತಲ್ಲ ಇದನ್ನು ಕುಟ್ಟಬೇಕು. ಮತ್ತು ಬೆಲ್ಲದ ಪುಡಿ, ಏಲಕ್ಕಿ ಪುಡಿ, ಬೆಲ್ಲದ ಪುಡಿ ಮೊದಲು, ಬೆಲ್ಲದ ಪುಡಿ, ಏಲಕ್ಕಿ, ತುಪ್ಪ ಎಲ್ಲ ಹಾಕಿ ಅದನ್ನು ಒಂದು ರುಚಿಯಾದ ಸ್ವಾದಿಷ್ಟವಾದ ಆಹಾರ. ಅದು ನೋಡಿ, ಬೇವಿನಲ್ಲಿ ಆವಾಗಲೇ ಮೆಡಿಸಿನಲ್ ಪ್ರಾಪರ್ಟಿ ತುಂಬ ಇದೆ. ನಮ್ಮ ಹೊಟ್ಟೆನಲ್ಲಿ ಟಾಕ್ಸಿಕ್ಸ್ ಇರುತ್ತಲ್ಲ, ಅದೆಲ್ಲ ಪರಿಹಾರ ಹೋಗುತ್ತೆ. ಮತ್ತು ನಮಗೆ ಏನೋ ಅದನ್ನು ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭವು ಜಯೋ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದೀನಿ. ಎಲ್ಲವನ್ನು ಸಮದರ್ಶಿಗಳಾಗಿರ್ಬೇಕು ನಾವು. ದುಃಖ ಬಂದರೆ ಭಗವಂತ ಇದ್ದಾನೆ ಕಾಪಾಡೋಕ್ಕೆ, ನಮ್ಮ GR ಸ್ವಾಮಿ ಇದ್ದಾರೆ ನಮ್ಮನ್ನು ಕಾಪಾಡೋಕ್ಕೆ ಅಂತ. ಸುಖ ಬಂದಾಗ ಅದನ್ನು ನಾವು ಅವ್ರ ಹತ್ರ ಶೇರ್ ಮಾಡ್ಕೋಬೇಕು. ಭಗವಂತನ ಹೇಗೆ ದುಃಖಕ್ಕೆ ನಾವು ಹತ್ರ ಹೋಗ್ತೀವೋ, ಸುಖ ಬಂದನು ಅದನ್ನು ಅವನಿಗೆ ಅರ್ಪಿಸಬೇಕು. ಸರ್ವಾರ್ಪಣಂ. ಎಲ್ಲ ಏನೇ ಮಾಡಬೇಕಾದ್ರೂ ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಶ್ಲೋಕ ಅಂತ ಒಂದಿರುತ್ತೆ. ಈ ಬೇವು ಬೆಲ್ಲ ತಗೋಬೇಕಾದ್ರೂ ಕೂಡ ಅದೇನೋ ಶತಾಯ ಕರೆಕ್ಟ್, ಹೌದು. ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ. ನೋಡಿ, ಶತಾಯುರ್ ವಜ್ರ ದೇಹ ಬೇಕು. ದೇಹ ಯಾಕೆ ಅಂದರೆ ಭಗವಂತನ ಸೇವೆಗೆ, ಆಚಾರ್ಯರ ಸೇವೆಗೆ ದೇಹ ಚೆನ್ನಾಗಿ. ಮಕ್ಕಳನ್ನೆಲ್ಲ ನಾವು ನೋಡಿ, ನಮ್ಮ ಸಂಸ್ಕೃತಿಯನ್ನು ಅವ್ರಿಗೆ ತಿಳಿಸಿದ್ರೆ ತಾನೇ ಮುಂದೆ ಅದು ನಡ್ಕೊಂಡು ಹೋಗೋದು. ನಾವಿವತ್ತು ಒಂದು ಫಾಲೋ ಮಾಡ್ತಾ ಇದ್ದೀವಿ, ಇವತ್ತು ಯುಗಾದಿ ಸಂಭ್ರಮ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಹಿರಿಯರು ನಮಗೆ ದಾರಿ ಕೊಟ್ಟರು ನಮಗೆ. ಅದೇ ರೀತಿ ಮಕ್ಕಳು ಕೊಡೋಕ್ಕೆ ನಮಗೆ ವಜ್ರದಂತಹ ದೇಹ ಬೇಕು. ಮತ್ತು ಸರ್ವ ಸಂಪತ್ಕರಾಯ ಚ, ಹಣನೂ ಒಂದೇ ಅಲ್ಲ, ಸಂಪತ್ತಂದರೆ ಆರೋಗ್ಯನೂ ಸಂಪತ್ತು, ಮಕ್ಕಳೆಲ್ಲ ಆನಂದವಾಗಿ ನೆಮ್ಮದಿಯಾಗಿರೋದು ಒಂದು ಸಂಪತ್ತು. ಇದು ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ, ನಮಗೆ ದುಃಖಗಳು ಬರಬಾರ್ದು. ಅರಿಷ್ಟ ಅಂದರೆ ನಮಗೆ ದ್ವೇಷಿಗಳು ಅಂತ ಯಾರೂ ಇಲ್ಲ. ಅಂದರೆ ನಮ್ಮ ಅರಿಷಡ್ವರ್ಗಗಳೇ ನಮ್ಮ ದ್ವೇಷಿ. ಮದ ಮಾತ್ಸರ್ಯ, ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯ ಇದೆಯಲ್ಲ, ಅದೆಲ್ಲ ತೊಲಗ್ಲಿಪ್ಪ, ನಮಗೆ ನೈಚ್ಯಾನುಸಂಧಾನ ಬರಲಿ ಅಂತ ಭಗವಂತನ ಪ್ರಾರ್ಥಿಸ್ಕೋಬೇಕು. ಅದಕ್ಕಾಗಿ ನಿಂಬಕಂ ದಳಭಕ್ಷಣಂ ಅಂತ ಹಿರಿಯರು ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡಿ. ಅದನ್ನೇ ನಾವು ವಿಷ್ಣು ಸಹಸ್ರನಾಮದಲ್ಲೂ ಫಲಶ್ರುತಿಯಲ್ಲಿ ಹೇಳ್ತಾರೆ ನೋಡಿ, ನಕ್ರೋಧೋ ನಚ ಮಾತ್ಸರ್ಯಂ ಲೋಭೋ ನಾಶುಭಾಮತಿ ಅಂತ ಹೇಳಿ. ಯಾಕೆಂತಂದರೆ ನೀವು ಹೇಳಿದ್ರಲ್ಲ, ಸರ್ವ ಸಂಪತ್ಕರಾಯಿತನೂ ಆಯಿತು. ಮಕ್ಕಳು ಬೇಕಾಗಿರೋದು ಸರ್ವಾರಿಷ್ಟು ವಿನಾಶಾಯ. ನಮಗಿರುವಂಥ ನೀವು ಹೇಳಿದ್ರಲ್ಲ ಕಾಮಕ್ರೋಧ ಮೊದಲಾದ ಎಷ್ಟು ಕೂಡ, ಯಾಕಂದರೆ ಅದಕ್ಕೋಸ್ಕರನೇ ಈ ಕಪ ವಾತ ಪಿತ್ತ ಅಂತ ಹೇಳ್ತೀವಿ. ಅದು ಮೂರನ್ನೂ ಕೂಡ ಇದಾಗಬೇಕು. ಮಿಕ್ಕಿದ್ದು ಹೊರಗಡೆ ಬರುವಂಥ ಅಷ್ಟು ಕಷ್ಟಗಳು ನಮಗೆ ನಿವಾರಣೆ ಆಗಬೇಕು ಅಂತ. ಆಮೇಲೆ ಬೇವು ಬೆಲ್ಲ ತಿಂದ ಮೇಲೆ ಉಪಯೋಗ ಹೇಳಿದ್ರಿ. ಈಗ ಮುಂದೆ ಏನು ಕಾರ್ಯಕ್ರಮ? ನೋಡಿ, ಮುಂದೆ ಭೋಜನ ಕಾದಿದೆ. ಅದಕ್ಕೆ ಮುಂಚೆ ನೋಡಿ, ನಾವು ಇಷ್ಟು ದಿವಸನೂ ಕ್ಯಾಲೆಂಡರು ಪಂಚಾಂಗ ಅಂತೆಲ್ಲ ಮಾತಾಡವಲ್ಲ. ಪಂಚಾಂಗ ನಮಗೆ ಪರಾಭವ ಸಂವತ್ಸರದ ಯತಿಗಿರಿ ಯತಿರಾಜ ಮಠದ ಪಂಚಾಂಗ ನಮ್ಮ ಕೈಯಲ್ಲಿದೆ. ಅದಕ್ಕೆ ಪೂಜೆ ಮಾಡಬೇಕು. ಯಾಕಂದರೆ ಆ ಪಂಚಾಂಗ ಅಷ್ಟು ಪವಿತ್ರವಾದದ್ದು. ಮುಂದೆ ನಮ್ಮ ಈ ವರ್ಷದಲ್ಲಿ ಎಲ್ಲ ನಡೆಯುವಂತಹ ಪ್ರತಿಯೊಂದು ಚಟುವಟಿಕೆ, ಉತ್ಸವ ಎಲ್ಲ ಅದರಲ್ಲಿದೆ. ಈಗ ಪಂಚಾಂಗ ಅಂದರೆ ಅದರಲ್ಲಿ ನಾನಾ ರೀತಿಯಾದ ಒಂದು ಮಾಹಿತಿಗಳಿರುತ್ತೆ. ಏನಂದರೆ ಕೆಲವರಿಗೆ ಕಂದಾಯ ಫಲದ ಮೇಲೆ ತುಂಬ ಆಸೆ, ಕೆಲವ್ರಿಗೆ ರಾಶಿ ಫಲ ಏನು ನೋಡಬೇಕು,
ಮತ್ತು ಇದು ರಾಹುಕಾಲ ಯಮಗಂಟ ಕಾಲ ಅದನ್ನೆಲ್ಲ ನೋಡೋಕ್ಕೆ ಕೆಲವರು ಜ್ಯೋತಿಷ್ಯರೆಲ್ಲ ಉಪಯೋಗಿಸ್ತಾರೆ. ನಾವುಗಳು ನಮ್ಮಂತಹ ಲೇಮೆನ್ನು ಏನು ತಿಳಿದೇ ಇರೋರು ಏನು ನೋಡ್ತೀವಿ ಅಂದರೆ, ನಮಗೆ ಮುಖ್ಯವಾಗಿ ಯಾವತ್ತು ಆಳ್ವಾರ್ಗಳ ತಿರುನಕ್ಷತ್ರ, ಆಚಾರ್ಯರ ತಿರುನಕ್ಷತ್ರ ಯಾವತ್ತು, ಮತ್ತು ಯಾವ್ಯಾವ ದೇವಸ್ಥಾನದಲ್ಲಿ ಯಾವ್ಯಾವ ದಿವಸ ಅಲ್ಲಿ ಬ್ರಹ್ಮೋತ್ಸವ ನಡೆಯುತ್ತೆ, ರಥೋತ್ಸವ ನಡೆಯುತ್ತೆ, ಇದನ್ನೆಲ್ಲ ನಾವು ತಿಳ್ಕೊಬೇಕು. ಮೊದಲೇ ಮಾರ್ಕ್ ಮಾಡಿ ಇಟ್ಕೊಂಡು ಬಿಡಬೇಕು ನಮ್ಮ ಇದರಲ್ಲಿ. ಓಹೋ, ಇಂತಿನ ದಿವಸ ನಾವು ಬೇರೆ ಏನು ಎಂಗೇಜ್ಮೆಂಟ್ ಇಟ್ಕೋಬಾರ್ದು, ಭಗವತ್ ಸೇವೆಗೆ ನಾವು ಮುಡಿಪಾಗಿ ಇಟ್ಕೋಬೇಕು ನಮ್ಮ ಜೀವನವನ್ನು ಅಂತ ಅದನ್ನೆಲ್ಲ ಮಾರ್ಕ್ ಮಾಡ್ಕೋಬೇಕು. ಮತ್ತು ಮಕ್ಕಳೆಲ್ಲ ಅವರಿಗೆಲ್ಲ ಪಾಪ ಜನ್ಮದಿನ ಆಚರಿಸ್ಕೋಬೇಕಂತ ಆಸೆ. ಇವಾಗ ನಾವು ಇಂಗ್ಲೀಷ್ ಕ್ಯಾಲೆಂಡರ್ ಡೇಟ್ ಆಫ್ ಬರ್ತ್ ಅಂತ ಬಿಟ್ಬಿಡೋಣ, ನಮ್ಮ ನಕ್ಷತ್ರವನ್ನು ಜ್ಞಾಪಿಸ್ಕೋಬೇಕು. ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀವಿ, ಆ ನಕ್ಷತ್ರ ಯಾವ ತಿಂಗಳಲ್ಲಿ ಬರುತ್ತೆ, ಆವತ್ತಿನ ದಿವಸ ನಾವು ಭಗವಂತನಿಗೆ ಎಕ್ಸ್ಟ್ರಾ ಕೈಂಕರ್ಯ ಮಾಡಬೇಕು. ಅದಕ್ಕೋಸ್ಕರನೇ ಜನ್ಮದಿನದ ಉತ್ಸವ, ಬೇರೆ ಯಾವುದಕ್ಕೂ ಅಲ್ಲ. ಆಚಾರ್ಯರ ಹತ್ರ ನಮಸ್ಕಾರ ಮಾಡಬೇಕು. ಇದನ್ನೆಲ್ಲ ಪಂಚಾಂಗದಲ್ಲಿರುತ್ತೆ. ಮತ್ತು ಈ ಪಂಚಾಂಗದಿಂದ ನಾವು ಇವಾಗ ಏನು ವರ್ಷ ನಡೀತಾ ಇದೆ ಅದನ್ನೆಲ್ಲ ಅವಾಗವಾಗ ನೆನಪಿಸ್ಕೋಬೇಕು. ಇವಾಗ 1948 ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ನಾವು ಸರಿಯಾಗಿ ಮಾಡಿದ್ರೆ ಪಂಚಾಂಗಕ್ಕೆ ಪೂಜೆ ಮಾಡಿ, ದೇವರೇ ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡು. ಸ್ವಾಮಿ ಹೇಳ್ತಾರೆ ಒಳ್ಳೆ ಬುದ್ಧಿ ಕೊಡು ಅಂತ ಹೇಳಿದ್ರಲ್ಲಿ ತುಂಬ ವಿಷಯ ಅಡಗಿದೆ ಅಂತ. ಎಲ್ರಿಗೂ ಒಳ್ಳೇದು ಮಾಡು. ಸ್ವಾಮಿನೂ ಹಾಗೆ ಪ್ರಾರ್ಥಿಸೋದು, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಬೆಳಗ್ಗೆ ರಾತ್ರಿ ಹೇಳ್ತಾನೆ ಇರಬೇಕು. ಎಲ್ರಿಗೂ ಒಳ್ಳೇದಾಗಲಿ ಇರಬೇಕು. ಮತ್ತು ದೇವರಿಗೆ ನಾವು ಗ್ರ್ಯಾಟಿಟ್ಯೂಡ್, ನಮ್ಮ ಕೃತಜ್ಞತೆಯನ್ನು ನಾವು ಅರ್ಪಿಸಬೇಕು. ಇದು ಪಂಚಾಂಗದ ಪೂಜೆ. ತುಂಬ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂತಂದರೆ, ನಾವು ಆಳ್ವಾರ್ ಆಚಾರ್ಯರುಗಳು ಮತ್ತು ನಮಗೆ ಸಮಾಜಸೇವನನ್ನು ಅನುಗ್ರಹಿಸಿದಂತಹ ನಮ್ಮ ಆಚಾರ್ಯರುಗಳಿಗೆ ನಾವು ತಿರುನಕ್ಷತ್ರ ಅಂತ ಹೇಳ್ತೀವಿ. ಹೌದು, ಆಚಾರ್ಯರ ತಿರುನಕ್ಷತ್ರ. ಆದರೆ ನಮ್ಮ ಮನೆಯ ಸದಸ್ಯರಿಗೆಲ್ಲ ನಾವು ಅವತ್ತು ಜನ್ಮದಿನ ಯಾವತ್ತು ಅಂತ ಹೇಳಿ ನೀವು ಹೇಳಿ ತರಹ ಇಂಗ್ಲೀಷ್ ದಿನಾಂಕಗಳು ಬರೋ ದಿವಸ ಅದು ಇದು ಬರ್ತ್ಡೇ ವಿಶಸ್ ಅಂತ ಹೇಳ್ತೀವಿ ನಾವು. ಆದರೆ ಇದು ಜನ್ಮದಿನ ಅಂತಿದೆಯಲ್ಲ, ಅದನ್ನು ನಾವು ನಕ್ಷತ್ರವನ್ನೇ ನಾವು ಇದು ಮಾಡ್ತಾ ಇರೋದ್ರಿಂದ ಅದು ಬಹಳ ಉತ್ತಮವಾದಂಥ ಮಾಹಿತಿಯನ್ನು ಕೊಟ್ಟರೆ, ಪಂಚಾಂಗದ ಉತ್ತಮೋತ್ತಮವಾದಂತಹ ಉಪಯೋಗ ಏನು ಅನ್ನೋದನ್ನು ತಿಳಿಸಿ. ಮತ್ತೆ ನೋಡಿ, ಕೃಷ್ಣ ಜಯಂತಿ ಯಾವತ್ತು, ಶ್ರೀರಾಮನವಮಿ ಯಾವತ್ತು, ಮತ್ತೆ ವರಾಹ ಜಯಂತಿ ಯಾವತ್ತು, ನಮ್ಮ ಆಚಾರ್ಯರು ಜಯಂತಿ ಬಿಟ್ರಲ್ಲ, ನಮ್ಮ ಮರ್ತದ ಆರಾಧ್ಯ ದೈವ ಲಕ್ಷ್ಮೀ ನರಸಿಂಹ ಅವನ್ನೇ, ಅದು ಸ್ವಾತಿ ನಕ್ಷತ್ರ. ಮತ್ತೆ ಸೆಪ್ಟೆಂಬರ್ ಅಲ್ಲಿ ನಮ್ಮ ಆಚಾರ್ಯರು ಅದನ್ನು ಮೊದಲು ನೋಡ್ಬೇಕು. ನಮ್ಮ GR ಸ್ವಾಮಿ ತಿರುನಕ್ಷತ್ರ 11ನೇ ತಾರೀಕು ಸೆಪ್ಟೆಂಬರ್ ಅವತ್ತು ಅವರ ತಿರುನಕ್ಷತ್ರ ಮಹೋತ್ಸವ, ಪರಮ ಪಾವನವಾದ ದಿನ. ಖಂಡಿತ ಸ್ವಾಮಿಗೆ ನಾವು ಪಲ್ಲಾಂಡು ಹಾಡಬೇಕು. ಸತ್ಯವಾದ ಮಾತು. ಈ ಪರಾಭವ ನಾಮ ಸಂವತ್ಸರ ಅಂತ ಒಂದು ಹೆಸರಿಗೆ ಒಂದು ವೈಶಿಷ್ಟ್ಯತೆ ಇದೆ. ಅದನ್ನು ಮೊದಲು ತಾವು ಹೇಳಿದ್ರೆ, ಆದರೂ ಕೂಡ ನಮ್ಮ ಶ್ರೋತೃ ವರ್ಗಕ್ಕೆ ಈ ಪರಾಭವ ಯಾಕೆ ಅಂತಂದರೆ, ನಮ್ಗೆ ಯಾವುದೇ ರೀತಿ ಇದೇ ಇರ್ಕೊಡೋದು, ಎಲ್ಲ ವಿಭವ ಜಯ ವಿಜೀಭವ ಅಂತ ನೋಡಿ, ಜಯ ವಿಜೀಭವ ಅಂತ ಹೇಳೋದ್ರಿಂದ ಈ ಪರಾಭವ ಬೇಡವೇ ಬೇಡ ನಮಗೆ. ಇಲ್ಲ, ಅದು ಪರಾಭವ ಅಂದರೆ ನಾವು ಹಾಗೆ ಅರ್ಥ ಮಾಡ್ಕೋಬಾರ್ದು. ಪರಾಭವ ಅಂದರೆ ನೀವು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಸೋಲು ಅಂತ, ನಾವು ಯಾವುದಕ್ಕೆ ಸೋಲು? ನಮ್ಮ ಕೆಟ್ಟ ಗುಣಗಳಿಗೆ ಸೋಲು. ಸತ್ಯವಾದ ಮಾತು. ಅವಾಗ ಅರಿಷಡ್ವರ್ಗಗಳಿಗೆ ಸೋಲು. ಮತ್ತು ನಮಗೆ ಇವಾಗೆಲ್ಲ ನೆಗೆಟಿವ್ ಥಾಟ್ಸು ಮಕ್ಕಳಲ್ಲಿ ಪಾಪ ಸ್ಟ್ರೆಸ್ಸಿಂದ ಬರುತ್ತೆ ಅವರಿಗೆ. ಏನು ಅಂದರೆ ಅವರು ಡಿಪ್ರೆಷನ್ಗೆ ಹೋದರು, ಏನೇನೋ ಮಾತುಗಳು ಕೇಳ್ತೀವಿ. ಆ ಡಿಪ್ರೆಷನ್ಗೆ ಸೋಲು. ಅವರೆಲ್ಲರಿಗೂ ಉತ್ತೇಜನದಿಂದ ಒಳ್ಳೊಳ್ಳೆ ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿ ಸೈಡ್ ಅಂತ ನಾವು ಹೇಳ್ತೀವಿ ನೋಡಿ, ಇದೇನೆ. ಹೌದು, ಒಳ್ಳೊಳ್ಳೆ ಥಾಟ್ಸ್ಗಳು ಬರಲಿ, ಅದೆಲ್ಲ ಕೆಟ್ಟದೆಲ್ಲ ಹೋಗಲಿ, ಅದಕ್ಕೆಲ್ಲ ಪರಾಭವವಾಗಿ ನಮಗೆ ಸುವೃಷ್ಟಿ, ಸುಭಿಕ್ಷ, ಮತ್ತು ಲೈಫ್ನಲ್ಲಿ ಪ್ರಾಸ್ಪರಿಟಿ ಎಲ್ಲ ನಾನು ಆ ಭಗವಂತ ನಮಗೆ ಅನುಗ್ರಹಿಸಲಿ, ಆಚಾರ್ಯರು ನಮಗೆ ಅನುಗ್ರಹಿಸಲಿ ಅಂತ ಕೇಳ್ಕೊಳ್ಳೋಕ್ಕೆ ಇದು ಒಂದು ಉತ್ತಮವಾದದ್ದು. ಹೇಳ್ತಾರೆ, ಈ ಪರಾಭವ ಸಂವತ್ಸರದಲ್ಲಿ 2 ಲಕ್ಷಣ ಹೇಳಿದ್ದಾರೆ. ನಮಗೆ ವಿನಯ ಬರುತ್ತಂತೆ ಈ ವರ್ಷ, ಮತ್ತೆ ಧರ್ಮ ನೆಲೆಯಾಗತ್ತಂತೆ. ಅದೇ ರೀತಿ ಪರಾಭವ ಸಂವತ್ಸರದಲ್ಲಿ ನಮಗೆಲ್ಲ ಒಳ್ಳೇದಾಗತ್ತೆ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗತ್ತೆ, ಎಲ್ಲ ಸುಭಿಕ್ಷ, ಮನಸ್ಸಿನಲ್ಲೆಲ್ಲ ಒಳ್ಳೊಳ್ಳೆ ಯೋಚನೆಗಳು ಅದೆಲ್ಲ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೀವು ಹೇಳಿದ್ರಲ್ಲ ವಿನಯ ಅಂತ ಹೇಳಿದ್ರಲ್ಲ, ಈ ಸಂಸ್ಕೃತದ ಒಂದು ಇದು ಬರುತ್ತೆ, ವಿದ್ಯಾ ದದಾತಿ ವಿನಯಂ ವಿನಯ ದದಾತಿ ಪಾತ್ರತಾಮ್ ಅಂತ ಹೇಳಿ. ಶ್ರೀಗಳವರ ಕೃಪೆ ನಮ್ಮ ಮೇಲೆ ಇರಬೇಕಾಗಿತ್ತು ಅಂತ ಹೇಳ್ತಂತಂದರೆ, ಅಮೂರ್ತಿ ಅನುಗೋಚಿಂತ್ಯ ಭಯಕೃತ ಭಯನಾಶನ. ಅವರೇ ನಮಗೆಲ್ರಿಗೂ ರಕ್ಷಕರು, ಸರ್ವರಕ್ಷಕರಾದಂತಹ ಶ್ರೀಗಳ ಆಂಡಾಳ್ರವರೇ. ಇನ್ನೊಂದು ವಿಷಯ ಹೇಳಬೇಕು, ಈ ಪರಾಭವ ಸಂವತ್ಸರಕ್ಕೆ ಇನ್ನೊಂದು ವೈಶಿಷ್ಟ್ಯ ಅಂದರೆ, ನಮ್ಮ ಕುಲಶೇಖರ ಆಳ್ವಾರ್ 5ನೇವರು ಇದ್ರಲ್ಲ, ಪೊಯ್ಹೆ ಆಳ್ವಾರ್, ಪೂದತ್ತ ಆಳ್ವಾರ್, ಪೇಯ ಆಳ್ವಾರ್, ತಿರುಮಳಶೆ ಆಳ್ವಾರ್, ಮಧುರ ಕವಿ ಆಳ್ವಾರ್, ನಮ್ಮ ಆಳ್ವಾರ್ ಆದಮೇಲೆ ಈ ಕುಲಶೇಖರ ಆಳ್ವಾರ್ 7ನೇವರು. ಅವರು ಈ ಪರಾಭವ ಸಂವತ್ಸರದಲ್ಲಿ ಅವತಾರ ಮಾಡಿದ್ರು. ಅದಕ್ಕೆ ಈ ವರ್ಷ ಎಲ್ಲ ನಮಗೆ ಪರಾಭವ ಸಂವತ್ಸರದಲ್ಲಿ ಕುಲಶೇಖರ ಆಳ್ವಾರನ್ನ ಅವರು ಎಷ್ಟು ರಾಜರಾಗಿದ್ರು, ಎಂಥ ಒಂದು ನೈಚ್ಯ ಅನುಸಂಧಾನ ಮಾಡಿದ್ರು ನೋಡಿ. ಅದು ಒಂದು. ಇನ್ನೊಂದು ಇದೆ, ಆಳ್ವಾರ್ಗಳ ಪರಂಪರೆ ನಾವು ನೋಡಿದಾಗ
ಕುಲಶೇಖರ ಆಳ್ವಾರ್ ಅವರು ಆ ಪೆರಮಾಳ್ ತಿರುಮಳಿ ರಚಿಸಿದ ಒಂದೇ ಅಲ್ಲ, ಸಂಸ್ಕೃತದ ಶ್ಲೋಕ ಒಂದು ಮುಕುಂದ ಮಾಲೆಯನ್ನು ರಚಿಸಿ ಅದರಲ್ಲಂತೂ ಭೃತ್ಯ ಭೃತ್ಯ ಪರಿಚಾರಕ ಭೃತ್ಯ ಭೃತ್ಯ ಭೃತ್ಯಸ್ಯ ಭೃತ್ಯ ಇತಿ ಮಾಂ ಸ್ಮರಲೋ ನೋಡಿ ಅಂತ ಆಳ್ವಾರ್ಗೆ ಅದು ನೋಡಿ ಅದು ಪರಾಭವ ನಾಮ ಸಂವತ್ಸರ ಅಂತ ನೀವು ಹೇಳಿದ ಮೇಲೆ ಈ ವಿಚಾರ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಹೇಳಿದ್ದು ಯಾವಾಗಲೂ ಈ ರೀತಿ ಮತ್ತೊಬ್ಬರ ಜೊತೆ ನಾವು ಯಾವುದಾದ್ರೂ ಈ ತರಹ ಒಂದು ಸಂವಾದ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದಾಗ ನಾವೆಷ್ಟು ತಿಳ್ಕೋಬಹುದು ಅನ್ನೋದು ನನಗೆ ಅರ್ಥ ಆಯ್ತು. ಇನ್ನೊಂದು ವೈಶಿಷ್ಟ್ಯ ಇದೆ, ನಮ್ಮ ಗುರು ಪರಂಪರೆ ಅಂತ ನೀವು ಕೇಳಿದ್ದೀರಲ್ಲ, ನಮ್ಮಾಳ್ವಾರಿಂದ ಶುರು ಆಗುತ್ತೆ. ಭಗವಂತ, ತಾಯಾರು ಮತ್ತು ವಿಶ್ವಕ್ಸೇನರಾದ್ಮೇಲೆ ನಾಥಮುನಿಗಳ ಶಿಷ್ಯರು ಉಯ್ಯಕ್ಕೊಂಡಾರ್ ಅನ್ನುವ ಪುಂಡರೀಕಾಕ್ಷರು, ಅವರ 20ನೇ 60 ವರ್ಷ ಕಂಪ್ಲೀಟ್ ಆಗತ್ತೆ. ಅಂದರೆ 1200 ವರ್ಷಗಳು ಇವಾಗ ಮುಗಿದು ಅದೆಲ್ಲ ತುಂಬ ವೈಭವವಾಗಿ ಉಪನ್ಯಾಸಗಳ ಮೂಲಕವಾಗಿ ನಡೀತಾ ಇದೆ. ಇಂತಹ ಒಂದು ಶುಭವಾದ ಸಂದರ್ಭ ಇದು. ಅದು ಅಲ್ಲದೆ ನಮ್ಮ GR ಸ್ವಾಮಿ ಪ್ರತಿ ಇಲ್ಲಿ 2 ಶಾಲೆಗಳನ್ನು ಎಷ್ಟೋ ಉದ್ಧಾರ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶ್ರಾಂತಿ ಟ್ರಸ್ಟ್ ಆ ಶಾಲೆಯಲ್ಲಿ ಮಕ್ಕಳೆಲ್ಲ ಬಂದು ಅವರಿಗೆ ಈಗ ವರ್ಷದ ಹೆಚ್ಚು ಅಂತೀವಲ್ಲ, ಯುಗಾದಿ ಮಾರನೇ ದಿವಸ, ಇವಾಗ 19ನೇ ತಾರೀಕು ತಾನೇ ನಾವು ಆಚರಿಸೋದು ಯುಗಾದಿ, 20ನೇ ತಾರೀಕು ಆ ವಾರದಲ್ಲೇ ಮಕ್ಕಳನ್ನೆಲ್ಲ ಕರೆಸಿ ಅವರಿಗೆ ಪಠ್ಯ ಪುಸ್ತಕ ಹಂಚಿ ಅವರಿಗೆ ಆಶೀರ್ವಚನ ಕೊಟ್ಟು ಅವ್ರ ಟ್ಯಾಲೆಂಟ್ಸನ್ನೆಲ್ಲ ನೋಡಿ ಅವರಿಗೆ ಸಮೃದ್ಧಿಯಾದ ಪ್ರಸಾದವನ್ನೆಲ್ಲ ಕೊಡ್ತಾರೆ. ನಮ್ಮ GR ಸ್ವಾಮಿಯ ಕರುಣೆ, ಅವರ ಔದಾರ್ಯ, ಅವರ ವಾತ್ಸಲ್ಯ ಇದೆಲ್ಲವೂ ನಮಗೆ ಮಾರ್ಗದರ್ಶಕವಾಗಿದೆ. ಈ ಯುಗಾದಿಯಲ್ಲೂ ನಮ್ಮ GR ಸ್ವಾಮಿ ಹೇಳಿರುವಂತಹ ಒಂದೊಂದು ಅವರ ದರ್ಶನವನ್ನು ನಾವು ಎಲ್ಲ ನಮ್ಮ ಲೈಫ್ನಲ್ಲಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಇದನ್ನೆಲ್ಲ ಇಂತಹ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಮತ್ತು ಇದನ್ನೆಲ್ಲ ಹಬ್ಬ ಹರಿದಿನಗಳು ಅಂತ ನಮ್ಮ ಶ್ರೀ ಉವೆ ಲಕ್ಷ್ಮೀ ತಾತಾಚಾರ್ಯ ಸ್ವಾಮಿ ಅವರ ಶ್ರೀಮತಿಯವರು ಗೋದಾ ಅಮ್ಮಂಗಾರು ಅವರು ಹಬ್ಬ ಹರಿದಿನಗಳು ಅಂತ ಒಂದು ಪುಸ್ತಕ ಇದ್ದಾರೆ. ಅದರಲ್ಲಿ ಏನು ಒಂದೊಂದು ಹಬ್ಬವನ್ನು ಹೇಗೆ ಆಚರಿಸಬೇಕು ಅಂತ ಹೇಳಿದರೆ ಆ ಪುಸ್ತಕದಿಂದ ನನಗೆ ತುಂಬ ಮಾಹಿತಿಗಳು ಸಿಕ್ಕಿದೆ. ಮತ್ತು ನಮ್ಮ GR ಸ್ವಾಮಿ ಜೊತೆ ಅವಾಗವಾಗ ಅವರು ಹೇಳುವ ಮಾತುಗಳನ್ನೆಲ್ಲ ಕೇಳಿ ಇಷ್ಟು ವಿಷಯಗಳನ್ನು ಸಂಗ್ರಹಿಸಿ ಈ ದಿನ ಇಷ್ಟು ವಿಣ್ಣಪ್ಪ ಮಾಡೋಕ್ಕೆ ಸಾಧ್ಯವಾಯಿತು. ಒಂದು ಸಣ್ಣ ಮಾತು ನಾನು ನಿಮ್ಗೆ ಹೇಳಬೇಕು. ಬೆಳಿಗ್ಗೆ ಈ ನುಡಿಮುತ್ತು ಅಂತ ಒಂದು ಇದನ್ನು ಓದಿದೆ ನಾನು. ಅದರಲ್ಲಿ ಒಂದೇ ಒಂದು 2-5 ಹೇಳಿದ್ರು. ತಿಳಿದವರೊಂದಿಗೆ ಮಾತಾಡಿದಾಗ 4 ಪುಸ್ತಕಗಳನ್ನು ಓದಿದಂತಾಗುತ್ತದೆ. ಯೋಗಿಗಳೊಂದಿಗೆ ಅರ್ಧ ಗಂಟೆ ಕಳೆದರೆ ನಿಮ್ಮ ಅರ್ಧ ಜೀವನವನ್ನು ಬಹಳ ಪಾವನವಾಗಿ ಕಳೆದರಂತಹ ಒಂದು ಭಾವನೆ ಬರುತ್ತೆ ಅಂತ. ಯೋಗಿಗಳು ಅಂತ ಹೇಳ್ತಾರೆ ನಮ್ಮ GR ಸ್ವಾಮಿಗಳು ಯೋಗಿಗಳೇ. ಹೌದು. ಈ ಒಂದು ಅವ್ರ ಜೊತೆ ನಾವಿರೋದ್ರಿಂದಾನೇ ನಮಗೆಲ್ರಿಗೂ ಕೂಡ ಅವ್ರು ಯಾವಾಗಲೂ ಹೇಳ್ತಾರೆ ವಸುದೈವ ಕುಟುಂಬಕಂ ಅಂತ ಹೇಳಿ, ನಾವೆಲ್ಲ ಆ ಕುಟುಂಬಕ್ಕೆ ಸೇರಿದ್ದೀವಿ ಅಂತ ಹೇಳಿ, ಅದೇ ನಮಗೆ ಬಹಳ ಒಂದು ಸಂತೋಷ ಕೊಡುವಂಥದ್ದು. ಅದಕ್ಕೆ ಬಹಳ ಧನ್ಯವಾದ ಆಂಡಾಳ್ರವರೇ. ಬಹಳ ಉತ್ತಮವಾದ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ಪರಾಭವ ನಾಮ ಸಂವತ್ಸರ ಜಗತ್ತಿಗೆ ಎಲ್ಲ ರೀತಿ ಶಾಂತಿ ಇದಿರಲಿ, ಕ್ಷೋಭೆ ಹೋಗಲಿ, ಯಾವಾಗಲೂ ನಾವು ಸಂತೋಷದಿಂದ ಬಾಳೋಣ. ಶ್ರೀಗಳವರಿಗೆ ಸದಾ ಸರ್ವಕಾಲವು ನೀವು ಹೇಳಿದಾಗೆ ಪಲ್ಲಾಂಡಾಗಿ ಅವರಿರಲಿ ಅಂತ ಮಂಗಳಾಶಾಸನವನ್ನು ಮಾಡೋಣ. ಶ್ರೀಮತಿ ರಾಮಾನುಜಾಯ ನಮಃ. ಮಠದ ಶ್ರೀ ಎಲ್ಲ ಶಿಷ್ಯ ವರ್ಗಕ್ಕೂ ಕೂಡ ಪರಾಭವ ನಾಮ ಸಂವತ್ಸರದ ಒಂದು ಶುಭಾಶಯಗಳನ್ನು ಸಲ್ಲಿಸುತ್ತಾ, ಶ್ರೀಗಳವರ ಕೃಪಾ ವಿಶೇಷದಿಂದ ಈ ತರಹ ಬಹಳ ಉತ್ತಮವಾದಂತಹ ಕೆಲವಷ್ಟು ಕಾರ್ಯಕ್ರಮಗಳು ನಮ್ಮ ಯತಿರಾಜ ಭಕ್ತಿ ವಾಹಿನಿಯಲ್ಲಿ ಮೂಡಿ ಬರ್ತಾ ಇದೆ. ಇಂದು ನಮ್ಮೊಡನೆ ಇದ್ದವರು ಶ್ರೀಮತಿ ಆಂಡಾಳ್ ಶ್ರೀರಾಮ್, ಪಕ್ಕದಲ್ಲಿ ಬೇಕಾದರೆ ಪುಸ್ತಕಂ ಅಂತಲೂ ಕೂಡ ನಾವು ಹೇಳ್ಕೋಬೋದು. ಅವರು ಉತ್ತಮ ಸಂಗೀತಗಾರ್ತಿ ಮತ್ತು ಉತ್ತಮವಾದಂತಹ ವಾಗ್ಮಿ ಮತ್ತು ನಮ್ಮ ಶ್ರೀವೈಷ್ಣವ ಸಿದ್ಧಾಂತದ ಬಗ್ಗೆ ನಿಖರವಾಗಿ ಮಾತಾಡುವಂತಹ ಒಂದು ಇದನ್ನು ಶ್ರೀಗಳವರ ಕೃಪಾ ವಿಶೇಷದಿಂದಲೇ ಅವ್ರಿಗೆ ಬಂದಿದೆ ಅಂತ ಹೇಳಿದ್ರೆ ಆಶ್ಚರ್ಯ ಇಲ್ಲ. ಅವರೆಲ್ಲರಿಗೂ ಕೂಡ ನಾವು ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಶ್ರೀಮತಿ ರಾಮಾನುಜಾಯ ನಮಃ. ಶ್ರೀ ಹರೇ ಶ್ರೀನಿವಾಸ. ಇಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ಯತಿರಾಜ ಭಕ್ತಿ ಚಾನೆಲ್ ಅದು ನಡೆಯುತ್ತಿರುವುದು ನಮ್ಮ ಪರಮ ಪೂಜ್ಯ ಶ್ರೀ 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 ಯದುಗಿರಿ ಯತಿರಾಜ GR ಸ್ವಾಮಿಗಳ ಅನುಗ್ರಹದಿಂದ. ಇವರಿಗೆ ನನ್ನ ಧನ್ಯವಾದಗಳನ್ನು, ಅವರ ಪಾದಾರವಿಂದಗಳಿಗೆ ನನ್ನ ನಮನಗಳನ್ನು ತಿಳಿಸ್ತೀನಿ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಪರಾಭವ ಸಂವತ್ಸರದ ಯುಗಾದಿಯ ಶುಭಾಶಯಗಳು ಎಲ್ರಿಗೂ. ಈ ರೀತಿಯ ಉತ್ತಮವಾದ ಕಾರ್ಯಕ್ರಮಗಳು ಬಹಳಷ್ಟು ಮೂಡಿ ಬರ್ತಾನೇ ಇರುತ್ತೆ. ಮತ್ತೊಂದು ವಿಶೇಷ ಕಾರ್ಯಕ್ರಮದ ಜೊತೆಗೆ ತಮ್ಮೆಲ್ಲರೂ ಕೂಡ ಭೇಟಿಯಾಗುವಂತಹ ಒಂದು ಸಂದರ್ಭ ಶೀಘ್ರದಲ್ಲೇ ಒದಗಿ ಬರುತ್ತೆ ಅಂತ ಹೇಳಿಕೊಂಡು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಶ್ರೀಮತಿ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ 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 ಜಯ ಹೋ.
यतिराज यतिराज रामानुज जय हो रामानुज जय हो।